ಭಕ್ತವತ್ಸಲ ಕೃಷ್ಣ ಅದರ 7ನೆಯ ಸಂಚಿಕೆ ಇವತ್ತು. ಬನ್ನಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ನಮ್ಮ ಈ ಭಕ್ತವತ್ಸಲ ಚರ್ಚೆಯಲ್ಲಿ ಈ 8ನೇ ಭಾಗ ಕೃಷ್ಣ ಕಥಾಮೃತ ಸರಣಿಯಲ್ಲಿ ನಾವು 8ನೇ ಭಾಗ 10ನೇ ಸ್ಕಂದ ಶ್ರೀಮದ್ ಭಾಗವತ ಪುರಾಣದ ಅಂತಿಮ ಅಧ್ಯಾಯಗಳ ಮೇಲೆ ಇವುಗಳನ್ನು ನಾವು ಚರ್ಚಿಸ್ತಾ ಬಂದಿದ್ದೀವಿ. ಇಲ್ಲಿವರೆಗೆ ಈ ಚರ್ಚೆಯಲ್ಲಿ 8ನೇ ಭಾಗದಲ್ಲಿ ನಾವು ಸುಧಾಮ ಮತ್ತು ಶ್ರೀ ಕೃಷ್ಣನ ನಡುವಿನ ವಿಶೇಷವಾದ ಭಕ್ತಿ ಸಂಬಂಧವನ್ನು ಕಂಡಿದ್ವಿ. ಅದಾದ ನಂತರ ಶ್ರೀಕೃಷ್ಣ ಮಿಥಿಲೆಗೆ ಆತ ಹೋಗ್ತಾನೆ. ಅಲ್ಲಿ ಶ್ರುತದೇವ ಬಹುಲಾಶ್ವ, ಇದೊಂದು ಸುಂದರವಾದಂತಹ ಪ್ರಸಂಗ. ಅಫ್ಕೋರ್ಸ್ ಅದರ ಮಧ್ಯದಲ್ಲಿ ಸುಭದ್ರೆ ಅಪಹರಣ, ಇನ್ನಿತರ ವಿಶೇಷವಾದಂಥ ರೋಮಾಂಚಕ ಪ್ರಸಂಗಗಳು ಕೂಡ ನಾವು ನೋಡಿದ್ವಿ. ಸೊ ಈ ಚರ್ಚೆಯ ಕೊನೆಯಲ್ಲಿ ಶ್ರುತದೇವ ಮತ್ತು ಬಹುಲಾಶ್ವರ ಏನು ಚರ್ಚೆ ಇತ್ತು, ಆ ಚರ್ಚೆಯ ಕೊನೆಯಲ್ಲಿ ಒಂದು ಸುಂದರವಾದಂತಹ ಶ್ಲೋಕ ಬರ್ತದೆ. ಆ ಶ್ಲೋಕವನ್ನು ಆ ಚರ್ಚೆಯಲ್ಲಿ ನಾವು ಹೇಳೋದನ್ನ ಮರೆತಿದ್ವಿ. ಹಾಗಾಗಿ ಇಲ್ಲಿ ಇನ್ನೊಮ್ಮೆ ಅದನ್ನು ತೋರಿಸ್ಬಿಟ್ಟು ಮುಂದೆ ಹೋಗೋಣ ಅಂತ. ಅಲ್ಲಿ ಶ್ರುತದೇವ ಮತ್ತು ಬಹುಲಾಶ್ವ, ತಾವೆಲ್ಲ ನೆನಪಿಸ್ಕೊಳ್ಬಹುದು, ಮಿಥಿಲಾ ನಗರಿಯ ಅಲ್ಲಿ ವಾಸವಾಗಿದ್ದವರವರು. ಶ್ರುತದೇವ ಒಬ್ಬ ಬಡ ಬ್ರಾಹ್ಮಣ, ಬಹುಲಾಶ್ವ ಒಬ್ಬ ರಾಜ. ಇಬ್ಬರೂ ಕೂಡ ಭಗವಂತನಲ್ಲಿ ಪರಮ ಭಕ್ತಿಯನ್ನು ಹೊಂದಿದವರು. ಭಗವಂತನ ವಿಗ್ರಹ ರೂಪದ ಸೇವೆಯನ್ನು ನಿತ್ಯವೂ ಕೂಡ ನಿಷ್ಠೆಯಿಂದ ಮಾಡ್ತಾ ಬಂದವರು. ಸೊ ಭಗವಂತನನ್ನು ಅತ್ಯಂತ ಪ್ರೀತಿಯಿಂದ ಅವರು ತಮ್ಮ ಮನೆಗೆ ಬರಮಾಡಿಕೊಂಡ್ರು. ಭಗವಂತ ಅವರಿಬ್ಬರನ್ನೂ ಕೂಡ ಸಂತುಷ್ಟಿಗೊಳಿಸಲಿಕ್ಕೆ ಏಕಕಾಲದಲ್ಲಿ ಆತ ವಿಸ್ತಾರವಾಗಿ ತನ್ನ ಭಕ್ತರನ್ನು ಕೂಡ ವಿಸ್ತರಿಸ್ತಾ ಆ 2 ರೂಪಗಳಲ್ಲಿ, 2 ಜಾಗಗಳಲ್ಲಿ ಒಂದೇ ಸಮಯದಲ್ಲಿ ಆತ ಅವರ ಆತಿಥ್ಯವನ್ನು ಸ್ವೀಕರಿಸ್ತಾ ವಿಶೇಷವಾದಂತಹ ಉಪದೇಶಗಳನ್ನು ಹೇಳ್ದ. ಇದನ್ನು ನಾವು ಆ ಚರ್ಚೆಯಲ್ಲಿ ನೋಡಿದ್ವಿ. ಸೊ ಆ ಚರ್ಚೆಯ ಕೊನೆಯಲ್ಲಿ ಶುಕಮುನಿಗಳು ಒಂದು ಸುಂದರವಾದಂತಹ ಶ್ಲೋಕ ಹೇಳ್ತಾರೆ. ಏವಂ ಸ್ವಭಕ್ತಯೋ ರಾಜನ್ ಭಗವಾನ್ ಭಕ್ತ ಭಕ್ತಿಮಾನ್ ಉಷಿತ್ವಾದಿಶ್ಯ ಸನ್ಮಾರ್ಗಂ ಪುನರ್ದ್ವಾರವತಿ ಮಗಾತ್. ಶ್ಲೋಕ ಸರಳವಾಗಿದೆ. ಭಗವಂತ ತನ್ನ ಭಕ್ತರ ಕುರಿತಾಗಿ ಹೇಗೆ ವರ್ತಿಸ್ತಾನೆ? ಭಗವಾನ್ ಭಕ್ತ ಭಕ್ತಿಮಾನ್. ಭಗವಂತ ತನ್ನ ಭಕ್ತನ ಭಕ್ತಿಯನ್ನ ಮಾಡ್ತಾನೆ ಅನ್ನೋ ಒಂದು ಶಬ್ದವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಶುಕಮುನಿಗಳು. ಬಹಳ ವಿಶೇಷವಾದ ಶಬ್ದ ಇದು. ಭಗವಾನ್ ಭಕ್ತ ಭಕ್ತಿಮಾನ್. ಆ ತನ್ನ ಭಕ್ತನಿಗೆ ಆತ ಸನ್ಮಾರ್ಗವನ್ನ ತೋರಿಸ್ತಾ ಇರ್ತಾನೆ. ಉಷಿತ್ವಾದಿಶ್ಯ ಸನ್ಮಾರ್ಗಂ. ಸನ್ಮಾರ್ಗವನ್ನ ಆತ ಬೋಧಿಸ್ತಾ ಇರ್ತಾನೆ ಅನೇಕ ರೂಪಗಳಲ್ಲಿ. ಕೆಲವೊಮ್ಮೆ ತಾನೇ ಆ ಸನ್ಮಾರ್ಗವನ್ನು ಬೋಧಿಸ್ತಾನೆ, ಕೆಲವೊಮ್ಮೆ ತನ್ನ ಪ್ರತಿನಿಧಿಗಳಾದಂತಹ ಆ ಆಚಾರ್ಯರ ಮೂಲಕ ಅದನ್ನು ತೋರಿಸ್ತಾನೆ, ಕೆಲವೊಮ್ಮೆ ಆತ ಶಾಸ್ತ್ರಗಳ ಮೂಲಕ ಬೋಧಿಸ್ತಾನೆ. ಯಾರಾದರೂ ಇದನ್ನ ಅನುವಾದ ಓದ್ತೀರಾ ಕೆಳಗಡೆ? ಹರೇ ಕೃಷ್ಣ. ಶ್ರೀನಿವಾಸ್ ರಾವ್ ಅವರು ಓದಿ. ಓ ರಾಜನೇ, ಪರೀಕ್ಷಿತನೇ, ಈ ರೀತಿಯಾಗಿ ಭಕ್ತರಲ್ಲಿ ಅತೀವ ವಾತ್ಸಲ್ಯವುಳ್ಳ ಶ್ರೀ ಭಗವಂತನು
ಹಾ ತನ್ನಿಬ್ಬರ ಪರಮ ಭಕ್ತರಾದ ಶ್ರುತದೇವ ಮತ್ತು ಬಹುಲಾಶ್ವನೊಂದಿಗೆ ಕೆಲವು ಕಾಲ ವಾಸಿಸಿ ಅವರಿಗೆ ಸಜ್ಜನರ ಪವಿತ್ರವಾದ ಸನ್ಮಾರ್ಗವನ್ನು ಬೋಧಿಸಿದನು. ಹಾ ತರುವಾಯ ಆತನು ಪುನಃ ದ್ವಾರಕೆಗೆ ಹಿಂತಿರುಗಿದನು. ಹಿಂತಿರುಗಿದನು. ಹರೇ ಸೊ ಕೃಷ್ಣ. ಹರೇ ಭಗವಂತ ಕೃಷ್ಣ. ಎಲ್ಲಿಗೆ ಬಂದಿದ್ದ? ಹಿಂತಿರುಗಿ ದ್ವಾರಕೆಗೆ ಹೋಗ್ಲಿಕ್ಕೆ ನೆನೆಸ್ಕೊಳ್ಳಿ. ಮಿಥಿಲಾನಗರ. ಹಾ ಶಿಲಾನಗರಿ. ಕಿಲಾನಗರಿಗೆ ಬಂದಿದ್ದ, ಕರೆಕ್ಟ್. ಸೊ ಹೀಗೆ ಶ್ರೀಕೃಷ್ಣ ತನ್ನ ಭಕ್ತನನ್ನ ಭೇಟಿಯಾಗ್ಲಿಕ್ಕೆ ತುಂಬಾ ದೂರ ಪ್ರಯಾಣ ಮಾಡಿ, ಆ ಆ ಇಬ್ಬರು ಭಕ್ತರಿಗೆಂದು ಆತ ಅಷ್ಟು ದೂರ ಪ್ರಯಾಣ ಮಾಡಿದ್ದ. ಅವರನ್ನ ಭೇಟಿ ಮಾಡಿ ಕೆಲ ಕಾಲ ಆ ಬಹುಲಾಶ್ವ ಕೋರಿದಂತೆ ಆತನ ಜಾಗದಲ್ಲಿ ಉಳಿದು ಆ ಆತನನ್ನ ಸಂತುಷ್ಟಿಗೊಳಿಸಿ ಆ ನಂತರ ಭಗವಂತ ತನ್ನ ಪುರಿಯಾದ ದ್ವಾರಕೆಗೆ ಮರಳಿದ. ಸೊ ಇಲ್ಲಿ ನೋಡ್ಬೇಕಾದಂತಹ ಪದ ಅಂದ್ರೆ ಭಗವಾನ್ ಭಕ್ತ ಭಕ್ತಿಮಾನ್. ಭಗವಂತನ ಅತೀವ ವಾತ್ಸಲ್ಯ ತನ್ನ ಭಕ್ತರ ಕುರಿತಾಗಿ, ತಾನು ಭಕ್ತನ ಭಕ್ತಿಯನ್ನ ಮಾಡ್ತಾನೆ. ಭಕ್ತ ಭಗವಂತನ ಭಕ್ತಿ, ಕೃಷ್ಣನ ಭಕ್ತಿಯನ್ನ ಮಾಡಿದ್ರೆ ಭಗವಂತ ಯಾರ ಭಕ್ತಿ ಮಾಡ್ತಾನೆ? ಆ ಭಕ್ತನ ಭಕ್ತಿಯನ್ನ ಮಾಡ್ತಾನೆ. ಸೊ ಇದು ಭಗವಂತನ ವಾತ್ಸಲ್ಯ ಗುಣ, ಭಕ್ತ ವಾತ್ಸಲ್ಯ ಗುಣ. ಸೊ ಈ ದಿನ ಚರ್ಚೆಯಲ್ಲಿ ನಾವು ಮುಂದುವರಿತಾ ಇನ್ನೊಂದು ವಿಶೇಷವಾದಂತಹ ಅಧ್ಯಾಯ ಭಾಗವತದಲ್ಲಿ ಬರುವಂಥದ್ದು, ಅದು ವೇದಗಳ ಪ್ರಾರ್ಥನೆ. ಆ ಸಾಕ್ಷಾತ್ ವೇದಗಳು ಸಾಕಾರ ರೂಪದಲ್ಲಿ ಭಗವಂತನ ಮುಂದೆ ನಿಂತು ಅರ್ಪಿಸಿದ ಪ್ರಾರ್ಥನೆಗಳಿವು. ಬಹಳ ವಿಶೇಷ ನೋಡಿ. ನಿಗಮಕಲ್ಪತರೋರ್ಗಲಿತಂ ಫಲಂ. ಭಾಗವತದ ಪ್ರಾರಂಭದಲ್ಲಿ ಈ ಒಂದು ಮಾತು ಹೇಳಿದ್ದಾರೆ. ಶ್ರೀಮದ್ ಭಾಗವತ ಪುರಾಣ ಏನಿದೆ, ಇದು ಎಲ್ಲ ವೇದಶಾಸ್ತ್ರಗಳ ಒಂದು ಪರಿಪಕ್ವವಾದಂತಹ ಕೊಡುಗೆ. ಅಂದ್ರೆ ಎಲ್ಲ ವೇದಶಾಸ್ತ್ರ, ವೇದ ಪುರಾಣಗಳು, ಇತಿಹಾಸ, ಉಪನಿಷತ್ತುಗಳು ಏನಿವೆ, ಅದರಲ್ಲಿರುವಂತಹ ಎಲ್ಲ ತತ್ವದ ಸಾರ ಈ ಭಾಗವತದಲ್ಲಿ ಸಿಗತ್ತೆ. ಒಂದು ಪೂರ್ತಿ ವೇದಶಾಸ್ತ್ರವನ್ನ, ವೇದ ಜ್ಞಾನವನ್ನ ಒಂದು ಸುಂದರವಾದಂತಹ ಬೃಹತ್ತಾದಂತಹ ಒಂದು ಮರಕ್ಕೆ ಹೋಲಿಸಿದರೆ, ಆ ಮರದ ಅತಿ ಉನ್ನತವಾದಂತಹ ಕೊಡುಗೆ ಏನು? ಹಣ್ಣು ಅಲ್ವಾ? ಮರ ನಮಗೆ ಅನೇಕ ವಸ್ತುಗಳನ್ನ ನೀಡ್ತದೆ. ಎಲೆಗಳನ್ನ ನೀಡ್ತದೆ, ತೊಗಟೆಯನ್ನ ನೀಡ್ತದೆ, ಹೂವನ್ನ ನೀಡ್ತದೆ, ಅನೇಕ ಈ ರೀತಿಯಾಗಿ. ಆದ್ರೆ ಮರ ಕೊಡುವಂತಹ ಎಲ್ಲ ರೀತಿಯ ಕೊಡುಗೆಗಳಲ್ಲಿ ಬಹಳ ವಿಶೇಷವಾದದ್ದು ಯಾವುದು? ಹಣ್ಣು. ಸೊ ಹಾಗೆ ನಿಗಮ ಕಲ್ಪತರೋರ್ ಗಲಿತಂ ಫಲಂ. ಎಲ್ಲ ನಿಗಮ ಅಂದ್ರೆ ಇಲ್ಲಿ ವೇದಶಾಸ್ತ್ರಗಳು, ವೇದಜ್ಞಾನ. ಸೊ ವೇದಜ್ಞಾನದ ಮರದ, ವೃಕ್ಷದ ಫಲ ಅದು ಈ ಭಾಗವತ. ಸೊ ಈ ಅಧ್ಯಾಯದಲ್ಲಿ ವಿಶೇಷವಾಗಿ ವೇದಗಳೇ ಸಾಕ್ಷಾತ್ ಮೂರ್ತಿವಂತ ರೂಪದಲ್ಲಿ ಶ್ರೀನಾರಾಯಣನ ಮುಂದೆ ಅರ್ಪಿಸುವಂತಹ ಪ್ರಾರ್ಥನೆಗಳಿವೆ. ಸೊ ಇವುಗಳು ಯಾವ ಸಂದರ್ಭದಲ್ಲಿ ಈ ಪ್ರಾರ್ಥನೆಗಳು ಕಾಣ್ತವೆ ಅನ್ನೋದನ್ನು ನಾವೀಗ ನೋಡೋಣ. ಸೊ ಶುಕಮುನಿಗಳು ಪರೀಕ್ಷಿತನಿಗೆ ಕೃಷ್ಣನ ವರ್ಣನೆಯನ್ನ ತಿಳಿಸ್ತಾ ಇದ್ರು. ಹಿಂದಿನ ಚರ್ಚೆಯಲ್ಲಿ ನಾವು ನೋಡಿದ್ವಿ ಶ್ರುತದೇವ ಬಹುಲಾಶ್ವರ ಚರ್ಚೆ. ಆ ಚರ್ಚೆಯ ಕೊನೆಯಲ್ಲಿ, ಈಗ ತಾನೇ ನಾವು ಆ ಶ್ಲೋಕವನ್ನು ಕೂಡ ನೋಡಿದ್ವಿ. ಆ ಚರ್ಚೆಯ ಕೊನೆಯಲ್ಲಿ ಒಂದು ಶಬ್ದ ಬಂದಿತ್ತು, ಸನ್ಮಾರ್ಗ ಅಂತ. ಸನ್ಮಾರ್ಗ ಅಂದ ತಕ್ಷಣ ಸಾಮಾನ್ಯವಾಗಿ ಜನರು ಏನ್ ತಿಳಿತಾರೆ ಅಂದ್ರೆ ಜ್ಞಾನ ಮಾರ್ಗ ಅಥವಾ ಕರ್ಮ ಮಾರ್ಗ ಅಂತ ತಿಳಿತಾರೆ. ಸೊ ಈ ಒಂದು ಅರ್ಥದಲ್ಲಿ ನಮ್ಮ ಪರೀಕ್ಷಿತ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಇದು ಬಹಳ ತತ್ವಗರ್ಭಿತವಾದಂತಹ ಪ್ರಶ್ನೆ. ಪ್ರಶ್ನೆ ಹೀಗಿದೆ: ಬ್ರಹ್ಮನ್ ಬ್ರಹ್ಮಣ್ಯ ನಿರ್ದೇಶ್ಯೆ ನಿರ್ಗುಣೇ ಗುಣವೃತ್ತಯಃ ಕಥಂ ಚರಂತಿ ಶ್ರುತಯಃ ಸಾಕ್ಷಾತ್ ಸ್ವಸತಃ ಪರೇ. ಅನುವಾದ ಓದ್ತೀರಾ? ಶ್ರೀ ಪರೀಕ್ಷಿತ ಮಹಾರಾಜನು ಹೀಗೆ ಕೇಳಿದ. ಓಕೆ, ವನಜಮಾತೆಯವರು ಓದಿ, ಹಿಂದೆ ಓದ್ಲಿ. ಹರೇ ಕೃಷ್ಣ. ಓದಿ. ಶ್ರೀ ಪರೀಕ್ಷಿತ್ ಮಹಾರಾಜನು ಹೀಗೆ ಕೇಳಿದನು: ಓ ಬ್ರಾಹ್ಮಣೋತ್ತಮನೇ, ಶುಕದೇವ ಗೋಸ್ವಾಮಿಯೇ, ಶಬ್ದಗಳಿಂದ ವರ್ಣಿಸಲು ಅಸಾಧ್ಯವಾದ ಪ್ರಕೃತಿಯ ತ್ರಿಗುಣಗಳಿಂದ ಅತೀತವಾದ ಹಾಗೂ ಕಾರ್ಯಕಾರಣಗಳಿಗಿಂತ ಸ್ಥೂಲ ಸೂಕ್ಷ್ಮ ಜಗತ್ತಿಗಿಂತ ಪರವಾಗಿರುವ ಪರಬ್ರಹ್ಮ ವಸ್ತುವನ್ನು ವೇದಗಳು ಸಾಕ್ಷಾತ್ತಾಗಿ ಹೇಗೆ ವರ್ಣಿಸುತ್ತವೆ? ಈ ಒಂದು ಪ್ರಶ್ನೆ ಏನಿದೆ, ಇದನ್ನ ತಿಳಿಯೋದಕ್ಕೆ ನಮಗೆ ಸಾಕಷ್ಟು ಏನ್ ಹೇಳ್ತಾರೆ,
ವೇದಜ್ಞಾನದ ಪರಿಚಯ ಬೇಕು. ನೋಡಿ, ಈ ಜಗತ್ನಲ್ಲಿ ಯಾವುದೇ ಒಂದು ವಸ್ತುವನ್ನು ನಾವು ಗುರುತಿಸ್ತೀವಿ ಅದರ ಹೆಸರಿನ ಮೂಲಕ ಅಲ್ವಾ? ಅದರ ಹೆಸರು, ಅದರ ರೂಪ, ಅದರ ಗುಣಗಳು ಅಲ್ವೇ? ವಿಶೇಷವಾಗಿ ಗುಣಗಳನ್ನ ಇಲ್ಲಿ ಹೇಳಲಾಗತ್ತೆ. ಸೊ ಒಂದು ವಸ್ತು ಅಂದ್ರೆ ಆ ವಸ್ತುವಿನ ಗುಣಗಳು ಆ ವಸ್ತುವನ್ನ ನಮಗೆ ಪರಿಚಯಿಸ್ತವೆ ಅಥವಾ ಗುರುತಿಸ್ಲಿಕ್ಕೆ ನಮಗೆ ಸಹಾಯ ಮಾಡ್ತವೆ. ಉದಾಹರಣೆಗೆ ಒಂದು ಹಣ್ಣು, ಆ ಹಣ್ಣನ್ನು ನೋಡಿದ ತಕ್ಷಣ ಅದರ ಗುಣಗಳು ನನಗೆ ಕಾಣಸಿಗ್ತದೆ. ಏನದು? ಈ ಹಣ್ಣು ಕೆಂಪು ಬಣ್ಣದ್ದಾಗಿದೆ, ಇದು ಗುಂಡಾಕಾರದಲ್ಲಿದೆ, ವೃತ್ತಾಕಾರದಲ್ಲಿದೆ. ಆ ನಂತರ ಇದು ಹಣ್ಣು ಒಳಗಡೆ ಬಿಳಿ ಬಣ್ಣ ಇದೆ, ಹೊರಗಡೆ ಕೆಂಪು ಬಣ್ಣ ಇದೆ. ಇದರ ಬೀಜಗಳು ತುಂಬಾ ಸಣ್ಣದಾಗಿದೆ, ಇದರ ತುಂಬು ಮೇಲ್ಗಡೆ ಹೀಗಿದೆ. ಇದೆಲ್ಲ ಏನು? ಇದರ ಗುಣಗಳ ವರ್ಣನೆ, ಅದು ಹೇಗೆ ಕಾಣ್ತದೆ ಅನ್ನೋದ್ರ ವರ್ಣನೆ. ಅದಾದ ಮೇಲೆ ಅದರ ರುಚಿಯ ವರ್ಣನೆ, ಅದರ ಸ್ಪರ್ಶದ ವರ್ಣನೆ, ಇವೆಲ್ಲವೂ ಗುಣಗಳು. ಸೊ ಆ ವಸ್ತುವನ್ನ ಏನಂತ ಹೇಳ್ತೇವೆ? ಆ ಹಣ್ಣಿಗೆ ಸೇಬೆ ಹಣ್ಣು ಅಥವಾ ಆಪಲ್ ಅಂತ ಹೇಳ್ತೇವೆ ಅಲ್ವಾ? ಸೊ ಇದೇನಾಯ್ತು? ಆ ಹಣ್ಣನ್ನ ನಾವು ಒಂದು ಪದದ ಮೂಲಕ ಅದನ್ನು ಗುರುತಿಸಿದ್ವಿ, ಸೇಬು, ಆಪಲ್ ಅಂತ. ಸೊ ಯಾವ ಶಬ್ದದಿಂದ ನಾವು ವಸ್ತುವನ್ನ ಸಂಬೋಧಿಸ್ತೇವೋ ಆ ಶಬ್ದಕ್ಕೆ ವಾಚಕ ಅಂತ ಹೇಳ್ತಾರೆ. ಉದಾಹರಣೆಗೆ ಸೇಬು, ಈ ಶಬ್ದ ಏನಿದೆ ಇದು ವಾಚಕ. ಸೇಬು ಹಣ್ಣೇನಿದೆ, ಆ ವಸ್ತು ಏನಿದೆ, ಅದು ಆ ವಾಚಕ ಶಬ್ದದಿಂದ ಗುರುತಿಸಲ್ಪಡ್ತು. ಹಾಗೆ ಆ ಶಬ್ದಕ್ಕೆ ಹೆಸರು ಹೇಳ್ತಾರೆ ವಾಚ್ಯ. ಏನ್ ಹೇಳ್ತಾರೆ? ವಾಚ್ಯ. ವಾಚಕ, ವಾಚ್ಯ. ಸೊ ಯಾವುದೇ ಒಂದು ಹೆಸರಾಗಿರ್ಬೋದು. ಈಗ ನೋಡಿ, ಒಬ್ಬ ವ್ಯಕ್ತಿ ಹೆಸರು ಉದಾಹರಣೆಗೆ ಕುಮಾರ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಸೊ ಆ ವ್ಯಕ್ತಿಯನ್ನ ನಾವು ಕುಮಾರ್ ಅನ್ನೋ ಒಂದು ಹೆಸರಿಂದ ಕರೀತಾ ಇದ್ದೀವಿ. ಕುಮಾರ್ ಆ ಒಂದು ಹೆಸರೇನಿದೆ ಅದೇನಾಯ್ತು? ಏನ್ ಹೇಳ್ತಾರೆ? ವಾಚಕ. ಆ ವ್ಯಕ್ತಿ ಕುಮಾರ್, ಆ ವ್ಯಕ್ತಿ, ಆತನನ್ನ ಏನಂತ ಕರೀತಾರೆ? ವಾಚ್ಯ. ಸೊ ವಾಚಕ ಮತ್ತು ವಾಚ್ಯ, ಈ ಎರಡು ಪದಗಳನ್ನ ಸ್ವಲ್ಪ ನೆನಪಿಡಿ. ಯಾಕಿದು ಇಂಪಾರ್ಟೆಂಟ್ ಆಗತ್ತೆ ನೋಡಿ. ಈಗ ಇಲ್ಲಿ ಪ್ರಶ್ನೆ ಹೇಳಲಾಗ್ತಾ ಇದೆ, ಪರಬ್ರಹ್ಮನ ಗುಣಗಳನ್ನ ವರ್ಣಿಸುವಂತಹ ಮಾತುಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸೊ ಈ ಜಗತ್ನಲ್ಲಿ ನಾವು ಯಾವುದೇ ಒಂದು ವಸ್ತುವನ್ನ ವರ್ಣಿಸಿದ್ರೆ ಆ ಶಬ್ದಗಳೇನಿವೆ ಅವು ಲೌಕಿಕ ಶಬ್ದಗಳು, ಈ ಜಗತ್ತಿನ ಶಬ್ದಗಳು. ಆ ಶಬ್ದಗಳಿಂದ ನಾವು ಒಂದು ಜಗತ್ತಿನ ಈ ಲೌಕಿಕ ವಸ್ತುವನ್ನ ನಾವು ವರ್ಣಿಸ್ತೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಲೌಕಿಕ ಶಬ್ದಗಳಿಂದ, ಪದಗಳಿಂದ ನಾವು ಒಂದು ಲೌಕಿಕ ವಸ್ತುವಿನ ಗುಣವನ್ನ ವರ್ಣಿಸ್ತಾ ಇದ್ದೀವಿ. ಬಟ್ ಇಲ್ಲಿ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಪರೀಕ್ಷಿತರು? ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಏನದು? ನಾವು ಮಾತನಾಡುವಂತಹ ಶಬ್ದಗಳು, ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀವಿ ಅಥವಾ ಸಂಸ್ಕೃತ ಭಾಷೆಯಲ್ಲಿ ಮಾತಾಡ್ತೀವಿ. ಸೊ ಈ ಶಬ್ದಗಳೇನಿವೆ ಇವುಗಳು ಸಾಮಾನ್ಯವಾಗಿ ಜಗತ್ತಿನ ವಸ್ತುಗಳ ಗುಣಗಳನ್ನ ವರ್ಣಿಸ್ತವೆ. ಬಟ್ ಅದೇ ಶಬ್ದಗಳು ಈ ಜಗತ್ತನ್ನು ಮೀರಿದಂತಹ ಆ ನಿರ್ಗುಣನಾದಂತಹ ಆ ಬ್ರಹ್ಮವಸ್ತು, ಆಧ್ಯಾತ್ಮಿಕ ವಸ್ತು, ಅದುವೇ ಪರಬ್ರಹ್ಮ, ಪರಂ ಸತ್ಯ, ಅದನ್ನ ಹೇಗೆ ವರ್ಣಿಸ್ಲಿಕ್ಕೆ ಸಾಧ್ಯ? ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಪ್ರಶ್ನೆ. ಆ ಪ್ರಶ್ನೆಯನ್ನ ಸಾರವಾಗಿ ನಮ್ಮ ಪರೀಕ್ಷಿತರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಕೆಲವೊಮ್ಮೆ ಈ ಒಂದು ಮಾತನ್ನ ನೀವು ಕೇಳ್ತೀರ, ಅನಿರ್ವಚನೀಯ. ಕೇಳಿದಿರ ಈ ಶಬ್ದ? ಪರಮ ಸತ್ಯ ಅದು ಅನಿರ್ವಚನೀಯ ಅಂತ ಹೇಳ್ತಾರೆ. ಅನಿರ್ವಚನೀಯ ಅಂದ್ಬಿಟ್ರೆ ಆತನನ್ನ ಪದಗಳಿಂದ ಅಥವಾ ನಮ್ಮ ಶಬ್ದಗಳಿಂದ ವರ್ಣಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಕೆಲವರು ಈ ರೀತಿಯಾಗಿ ಹೇಳ್ತಾರೆ. ಬಟ್ ಭಾಗವತದಲ್ಲಿ ಇದನ್ನ ಸಮರ್ಥಿಸಲಾಗಿಲ್ಲ, ಇದನ್ನ ಒಪ್ಕೊಳ್ಳಲಾಗಿಲ್ಲ. ಈ ಮಾತು ಏನ್ ಹೇಳ್ತದಲ್ಲ, ಈ ಮಾತು ಆಕ್ಚುಲಿ ಇದು ಮಾಯಾವಾದ ಸಿದ್ಧಾಂತದ ಮಾತು. ಸೊ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಭಗವಂತ ಈತ ಬ್ರಹ್ಮ, ನಿರಾಕಾರ ಬ್ರಹ್ಮ ಮತ್ತು ಪರಮಾತ್ಮನಿಗಿಂತ ಶ್ರೇಷ್ಠ ಅನ್ನೋದನ್ನ ಶುಕಮುನಿಗಳು ಸಾಬೀತುಪಡಿಸ್ತಾರೆ. ಹೇಗೆ ಸಾಬೀತುಪಡಿಸ್ತಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ.
ಅವ್ರು ಹೇಳ್ತಾರೆ ಬಹಳ ಸುಂದರವಾದಂತಹ ಮಾತು. ಅವ್ರು ಹೇಳೋದು ಹೀಗೆ: ಬುದ್ಧೀಂದ್ರಿಯ ಮನೋ ಆ, ಪ್ರಾಣಾನ್ ಆ, ಕಾಣಿಸ್ತಾ ಇದೆಯಾ? ಹರೇ ಕೃಷ್ಣ, ಎಲ್ರಿಗೂ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಪ್ರಭು. ಪ್ರಭು ಓಕೆ, ಅನುವಾದ ಓದಿ. ಕಾಣಿಸ್ತಾ ಇದೆಯಾ? ಮಾತ್ರಾರ್ಥಂ ಚ ಭವಾರ್ಥಂ ಚ ಆತ್ಮನೇ ಕಲ್ಪನಾಯ ಚ. ನನ್ನ ಸ್ಕ್ರೀನ್ ಬ್ಲ್ಯಾಕ್ಔಟ್ ಆಗಿದೆ. ಕಾಣಿಸ್ತಾ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಕಾಣಿಸ್ತಿದೆ ಪ್ರಭು. ಓಕೆ, ಕಾಣಿಸ್ತಾ ಇದೆ. ಅನುವಾದ ಓದಿ ಕೆಳಗಡೆ. ಕಾಣಿಸ್ತಿದೆ. ಶ್ರೀ ಶುಕದೇವ ಗೋಸ್ವಾಮಿಯು ಹೀಗೆಂದನು. ಓದಿ ಇದನ್ನ. ಎಸ್ ಶ್ರೀ ಪ್ರಭು. ಹರೇ ಶುಕದೇವ ಹಾ ಶ್ರೀ ಶುಕದೇವ ಗೋಸ್ವಾಮಿ ಹೀಗೆಂದನು: ಹಾ ಓ ರಾಜನೇ, ಪರಮೇಶ್ವರನು ಜೀವಿಗಳಿಗೆ ಬುದ್ಧಿ, ಇಂದ್ರಿಯಗಳು, ಮನಸ್ಸು ಮತ್ತು ಪ್ರಾಣಗಳು ನೀಡಿದ್ದಾನೆ. ಹಾ ಇವುಗಳನ್ನು ಆತನು ನೀಡಿದ್ದು. ಹಾ ಒಂದನೇದು ಸೊ ಇವುಗಳನ್ನು ಆತ ನೀಡಿದ್ದು 3 ಕಾರಣಗಳಿಗಾಗಿ. ಭಗವಂತ ನಮಗೆ ಬುದ್ಧಿ, ಇಂದ್ರಿಯ, ಮನಸ್ಸು ಮತ್ತು ಪ್ರಾಣಗಳನ್ನ ನೀಡಿದ್ದಾನೆ. ಸೊ 3 ಕಾರಣಗಳು ಏನು ಅಂತ ಹೇಳ್ತಾ ಇದ್ದಾರೆ, ಸ್ವಲ್ಪ ಗಮನಿಸಿಲಿ. ಶುಕಮುನಿಗಳು ಹೇಳ್ತಾ ಇರೋದು ಮೊದಲನೇ ಕಾರಣ ಏನು? ಓದಿ. ಜೀವಿಗಳು ಇಂದ್ರಿಯ ವಿಷಯಗಳನ್ನು ಅನುಭವಿಸಲಿ. ಹಾ ಎರಡನೇದು ಮಾರ್ಥರ್ಥಂ. ಎರಡನೇದು ಎರಡನೇದು ಪುನರ್ಜನ್ಮಗಳನ್ನು ಪಡೆಯಲಿ. ಭಾವಾರ್ಥಂ. ತಮ್ಮ ಮುಂದಿನ ಜನ್ಮಗಳಾಗಿ ಕರ್ಮಗಳನ್ನು ಮಾಡಲಿ. ಭವಾರ್ಥಂ. ಅದು ಭಾವ ಅಲ್ಲ, ಭವಾರ್ಥಂ. ಹಾ, ತಮ್ಮ ಭಾವಾರ್ಥಂ. ಮುಂದಿನ ಜನ್ಮಗಳಿಗಾಗಿ ಕರ್ಮಗಳನ್ನು ಮಾಡಲಿ. ಮತ್ತು ಮೂರನೇದು ಅಂತಿಮವಾಗಿ ತಮ್ಮ ನಿಜ ಸ್ವರೂಪವಾದ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿ ಮುಕ್ತಿಯನ್ನು ಮುಕ್ತಿಯನ್ನು ಪಡೆಯಲಿ. ಪಡೆಯಲಿ ಎಂಬ ಉದ್ದೇಶಕ್ಕಾಗಿ. ಸೊ ಶುಕಮುನಿಗಳು ಆ ಪ್ರಶ್ನೆಗೆ ಒಂದು ಶ್ಲೋಕದಲ್ಲಿ ಉತ್ತರ ಹೇಳ್ಬಿಟ್ರು. ಏನ್ ಹೇಳಿದ್ರು? ಆ ಭಗವಂತ ಪರಮೇಶ್ವರ ಜೀವಿಗಳಿಗೆ ಮನಸ್ಸು, ಬುದ್ಧಿ, ಇಂದ್ರಿಯ, ಪ್ರಾಣಗಳನ್ನ ನೀಡಿ ಈ ಜಗತ್ತಿನಲ್ಲಿರೋ ಜೀವಿಗಳಿಗೆ ಆ 3 ಕಾರಣಗಳಿಗೋಸ್ಕರ ನೀಡ್ತಾನೆ. ಏನದು? ಮೊದಲನೇದಾಗಿ, ಈ ಜಗತ್ತಿನಲ್ಲಿರೋ ಜೀವಿಗಳು ಇಂದ್ರಿಯಗಳನ್ನ, ಇಂದ್ರಿಯ ವಸ್ತುಗಳ ಸಂಪರ್ಕದಲ್ಲಿ ತಂದು ಅವುಗಳ ಅನುಭವವನ್ನು ಪಡೆಯಲಿ ಅಂತ. ಮೊದಲನೇದು. ಯಾಕೆಂದ್ರೆ ಯೋಚನೆ ಮಾಡಿ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇಲ್ಲ ಅಂದ್ರೆ ಇಂದ್ರಿಯ ಸುಖ ಹೇಗ್ ತಾನೇ ಜೀವಿ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೆಯದು, ಪುನರ್ಜನ್ಮಗಳನ್ನು ಪಡೆಯಲಿ, ತಮ್ಮ ಮುಂದಿನ ಜನ್ಮಗಳಿಗಾಗಿ ಕರ್ಮಗಳನ್ನು ಮಾಡಲಿ. ಸೊ ಜೀವಿಯ ಒಳಗಡೆ ಅನೇಕ ರೀತಿಯ ಇಚ್ಛೆಗಳಿರ್ತದೆ. ಎಲ್ಲ ಇಚ್ಛೆಗಳು ಒಂದು ಜನ್ಮದಲ್ಲಿಯೇ ಪೂರ್ತಿಯಾಗೋದಿಲ್ಲ. ಹಾಗಾಗಿ ಜೀವಿಗೆ ಮತ್ತೆ ಮುಂದಿನ ಜನ್ಮದಲ್ಲಿ ಭಗವಂತ ಮನಸ್ಸು, ಬುದ್ಧಿ, ಇಂದ್ರಿಯ, ಪ್ರಾಣ ಇವೆಲ್ಲವನ್ನ ನೀಡಿ ನಿನ್ನ ಹಿಂದಿನ ಇಚ್ಛೆಗಳನ್ನ ಪೂರೈಸಲಿಕ್ಕೆ ಇಲ್ಲಿ ತಗೋ ಅವಕಾಶ ಅಂತ ಭಗವಂತ ಆ ಸೌಕರ್ಯವನ್ನ ನೀಡ್ತಾನೆ. ಇದು ಎರಡನೇ ಕಾರಣ. ಅಂದ್ರೆ ಮೊದಲನೇ ಕಾರಣ ಈ ಜನ್ಮದಲ್ಲಿ ವ್ಯಕ್ತಿ ಇಂದ್ರಿಯ ಸುಖವನ್ನ ಅನುಭವಿಸ್ಲಿ ಅಂತ. ಎರಡನೇ ಕಾರಣ ಮುಂದಿನ ಜನ್ಮದಲ್ಲಿ ವ್ಯಕ್ತಿ ತನ್ನ ಇಚ್ಛೆಗಳನ್ನ ಪೂರೈಸ್ಕೊಳ್ಳಿ ಅಂತ. ಅಷ್ಟೇ ಅಲ್ಲದೆ ಮೂರನೇ ಕಾರಣ ಬಹಳ ಮುಖ್ಯವಾದದ್ದು. ಏನದು? ಬುದ್ಧಿ, ಇಂದ್ರಿಯ, ಮನಸ್ಸು ಮತ್ತು ಪ್ರಾಣಗಳನ್ನ ವ್ಯಕ್ತಿ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಉಪಯೋಗಿಸಿ ಆತ್ಮ ಸಾಕ್ಷಾತ್ಕಾರವನ್ನ ಪಡೆದು ಮುಕ್ತಿಯನ್ನ ಪಡೆಯಲಿ, ಈ ಉದ್ದೇಶಕ್ಕೋಸ್ಕರ. ಸೊ ಭಗವಂತ ಈ ಜಗತ್ತಿನಲ್ಲಿ ಪ್ರತಿ ಜೀವಿ, ಆ ಜೀವಿ ಭಗವಂತನ ಅಂಶವೇ. ಅದು ಆಧ್ಯಾತ್ಮಿಕ ಚಿತ್ ಕಣ. ಆ ಕಣಕ್ಕೆ ಭಗವಂತ ಈ ಭೌತಿಕ ಬುದ್ಧಿ, ಇಂದ್ರಿಯ, ಮನಸ್ಸು, ಪ್ರಾಣಗಳನ್ನ ಈ 3 ಕಾರಣಗಳಿಗೋಸ್ಕರ ನೀಡ್ತಾನೆ ಅಂತ ಹೇಳ್ಬಿಟ್ಟು ಶುಕಮುನಿಗಳು ಅದ್ರ ಉತ್ತರ ಹೇಳಿದ್ರು. ಪ್ರಶ್ನೆ ಏನಾಗಿತ್ತು? ಯಾರಾದ್ರೂ ನೆನೆಸ್ಕೊಳ್ತೀರಾ? ಪರೀಕ್ಷಿತರ ಪ್ರಶ್ನೆ ಏನಾಗಿತ್ತು? ನೆನಪು ಮಾಡ್ಕೊಳ್ಳಿ ಯಾರಾದ್ರೂ. ಏನ್ ಪ್ರಶ್ನೆ ಕೇಳಿದ್ರು ನಮ್ಮ ಪರೀಕ್ಷಿತರು ಹಿಂದಿನ ಶ್ಲೋಕದಲ್ಲಿ? ಹಾ ವೇದಗಳು. ಹಾ ಎಸ್. ಭೌತಿಕ ಅಥವಾ ಲೌಕಿಕ ಶಬ್ದಗಳಿಂದ ನಿರ್ಗುಣನಾದಂತಹ ಪರಬ್ರಹ್ಮನನ್ನ ಹೇಗೆ ತಾನೇ ವರ್ಣಿಸ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಕೇಳಿದ್ರು. ಉತ್ತರ ನೋಡಿದ್ರೆ ಪರೀಕ್ಷಿತರಿಗೆ ಶುಕಮುನಿಗಳು ಏನ್ ಹೇಳ್ತಾ ಇದ್ದಾರೆ? ಒಬ್ಬ ಜೀವಿಗೆ ಭಗವಂತ ಮನಸ್ಸು, ಬುದ್ಧಿ, ಇಂದ್ರಿಯ, ಪ್ರಾಣ ಯಾಕೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಅರ್ಥ ನಮಗೆ ಹೇಗೆ ಅಂತ ಗೊತ್ತೇ ಆಗ್ಲಿಲ್ಲ. ಉತ್ತರ ಹೇಗ್ ಸಿಕ್ತು ಅಂತ ಗೊತ್ತೇ ಆಗ್ಲಿಲ್ಲ ಅಲ್ವಾ? ಸೊ ಈ ಶ್ಲೋಕದ ಅರ್ಥವನ್ನ ಭಾಗವತದಲ್ಲಿ ಬಹಳ ವಿಸ್ತಾರವಾಗಿ ವರ್ಣಿಸಲಾಗ್ತದೆ. ಕೆಲವೊಂದು ಅಂಶಗಳನ್ನ ನಾವು ಈಗ ಓದ್ತಾ ಹೋಗೋಣ. ಓದಿ. ಯಾರು ಇಲ್ಲಿವರೆಗೆ ಓದಿಲ್ಲ ಅವರು ಓದಬೇಕು. ಯಾರು ಓದಿಲ್ಲ ಓದಿ. ಹರೇ ಕೃಷ್ಣ ಪ್ರಭು. ಓದಿ ಪ್ರಭು. ಎಸ್. ಏನು ಕಾಣಿಸ್ತಿಲ್ಲ ಪ್ರಭು? ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ ಪ್ರಭು. ಯಾವುದು ಈಗ ಕಾಣಿಸ್ತಾ ಇಲ್ವಾ?
ಇವಾಗ ಕೇಳಿಸ್ತಿದೆ. ಕಾಣಿಸ್ತಿದೆ ಪ್ರಭು. ಓದಿ. ಒಂದು ವೇಳೆ ಶ್ರೀಕೃಷ್ಣನು ಬುದ್ಧಿ, ಮನಸ್ಸು ಮತ್ತು ಇಂದ್ರಿಯಗಳನ್ನು ಸೃಷ್ಟಿಸದೆ ಹಾ ಇದ್ದಿದ್ದರೆ ಶಬ್ದವೇ ಮುಂತಾದ ವಿಷಯಗಳ ಗ್ರಹಿಕೆಯು ಬ್ರಹ್ಮನಷ್ಟೇ ವರ್ಣಿಸಲ ಸಾಧ್ಯವಾಗುತ್ತಿತ್ತು. ಅಸಾಧ್ಯವಾಗುತ್ತೆ. ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. ಏನಿದು? ಭಗವಂತ ಒಂದು ಜೀವಿಗೆ ಭೌತಿಕ ಶರೀರವನ್ನ ಕೊಡದೇ ಇದ್ದಿದ್ರೆ ಆ ಜೀವಿ ಜಗತ್ತಿನ ಅನುಭವವನ್ನ ಪಡಿಲಿಕ್ಕೆ ಆಗ್ತಾ ಇತ್ತಾ? ಯೋಚನೆ ಮಾಡಿ. ಆಗ್ತಾ ಇತ್ತಾ? ಇಲ್ಲ ಇಲ್ಲ ಪ್ರಭು. ಈ ಭೌತಿಕ ಈ ಜಗತ್ತು, ಅದರ ಸ್ವಭಾವ ಅಥವಾ ಸ್ವರೂಪ ಏನು? ಭೌತಿಕ. ಆದ್ರೆ ಆತ್ಮದ ಸ್ವರೂಪ ಅಥವಾ ಸ್ವಭಾವ ಏನು? ಆಧ್ಯಾತ್ಮಿಕ. ಆಧ್ಯಾತ್ಮಿಕ. ಸೊ ಆಧ್ಯಾತ್ಮಿಕ ಸ್ವಭಾವದ ಒಂದು ವಸ್ತು ಅಥವಾ ಜೀವಿ ಅದು ಹೇಗೆ ಭೌತಿಕ ಜಗತ್ತಿನ ಅನುಭವ ಪಡಿಲಿಕ್ಕೆ ಸಾಧ್ಯ? ಹೇಗ್ ಸಾಧ್ಯ ಆಯ್ತು? ಈ ಒಂದು ಲೈನಲ್ಲೇ ಇದೆ. ಹೇಗ್ ಸಾಧ್ಯ ಆಯ್ತು? ಮನಸ್ಸು ಮತ್ತು ಇಂದ್ರಿಯಗಳನ್ನು ಕೊಟ್ಟಿದ್ದೆ. ಭಗವಂತ ನಮಗೆ ಬುದ್ಧಿ, ಮನಸ್ಸು, ಇಂದ್ರಿಯ ಇವನ್ನೆಲ್ಲ ಕೊಟ್ಟಿರೋದ್ರಿಂದ ನಾವು ಈ ಜಗತ್ತಿನ ಅನುಭವಗಳನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬ ಆತ್ಮ ಏನಿದ್ದಾನೆ, ಆತನ ಸ್ವಭಾವ ಲೌಕಿಕ ಅಲ್ಲ. ಹೌದ್ ತಾನೆ? ಅದು ಚಿನ್ಮಯ, ಸಚ್ಚಿದಾನಂದ. ಸೊ ಯಾವಾಗ ಭಗವಂತ ಒಂದು ಜೀವಿಗೆ ಈ ಜಗತ್ತಿನ ಅನುಭವವನ್ನ ಪಡಿಲಿಕ್ಕೆ ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನ ನೀಡ್ತಾನೋ, ಅದೇ ರೀತಿಯಾಗಿ ಮುಂದಿನ ಇದನ್ನ ಓದಿ. ಇದನ್ನ ವರ್ಣನ ಓದಿ. ಕೃಷ್ಣನು ನಮಗೆ ದೃಷ್ಟಿ, ಶಬ್ದ, ಗಂಧ, ಸ್ಪರ್ಶ ಮತ್ತು ರಸಗಳ ಅನುಭವವನ್ನು ಪಡೆಯಲು ಹಾಗೂ ಅದನ್ನು ಇತರಿಗೆ ವರ್ಣಿಸಲು ನಮ್ಮ ಸಮಸ್ತ ಗ್ರಹಣ ಸಾಮರ್ಥ್ಯಗಳನ್ನು ನೀಡಿದ್ದಾನೆ. ಅದೇ ರೀತಿಯಲ್ಲಿ ಆತನು ಕೃಪೆ ತೋರಿದರೆ ಬ್ರಹ್ಮ ಸಾಕ್ಷಾತ್ಕಾರವನ್ನು ಹೊಂದುವ ಸಾಮರ್ಥ್ಯವನ್ನು ಯಾರಿಗಾದರೂ ನೀಡಬಲ್ಲನು. ಬಹಳ ಇಂಟ್ರೆಸ್ಟಿಂಗ್ ಇದು. ಸೊ ಭಗವಂತ ಅತೀತವಾದಂತಹ, ನಿರ್ಗುಣವಾದಂತಹ ಆ ಆಧ್ಯಾತ್ಮಿಕ ವಿಷಯ, ಅದು ಪರಮ ಸತ್ಯ. ಆ ವಿಷಯವನ್ನ ಅಂದ್ರೆ ತನ್ನ ಕುರಿತಾಗಿರುವಂತಹ ವರ್ಣನೆಯನ್ನ ತಿಳ್ಕೊಳ್ಲಿಕ್ಕೆ ಒಬ್ಬ ಭೌತಿಕ ಜಗತ್ತಿನ ಜೀವಿಗೆ ಕೃಪೆಯನ್ನ ನೀಡ್ತಾನೆ. ಆ ಶಾಸ್ತ್ರದ ಮಾತುಗಳೇನಿವೆ, ಈಗ ಭಾಗವತದ ಶ್ಲೋಕಗಳನ್ನ ಓದ್ತಾ ಇದ್ದೀವಿ, ಅವುಗಳನ್ನ ಕೆಲ ಪದಗಳಿಂದ, ಶಬ್ದಗಳಿಂದ ಮಾಡಲ್ಪಟ್ಟಿದೆ. ಅದೇ ಶಬ್ದಗಳಿಂದ ನಾವು ಭೌತಿಕ ವಸ್ತುವನ್ನು ಕೂಡ ತಿಳ್ಕೊಳ್ತೀವಿ. ಬಟ್ ಭಗವಂತನ ಕೃಪೆ ಇದ್ರೆ ಅದೇ ಶಬ್ದಗಳಿಂದ, ಯಾಕೆಂದ್ರೆ ಆ ಶಬ್ದಗಳು ಭಗವಂತ ನೀಡಿರುವಂತಹ ಗ್ರಂಥಗಳಲ್ಲೇ ಇರೋದ್ರಿಂದ ಅದೇ ಶಬ್ದಗಳಿಂದ ವ್ಯಕ್ತಿ ಆ ಭಗವಂತನ ಸಾಕ್ಷಾತ್ಕಾರವನ್ನೂ ಪಡೆಯಬಹುದು. ಮುಂದೆ ಓದಿ ಪ್ರಭು. ಕೃಷ್ಣನು ಬಯಸಿದರೆ ಪದಗಳು ಕಾರ್ಯನಿರ್ವಹಿಸಲು ಯಾವುದಾದರೂ ಒಂದು ಅಸಾಧಾರಣ ಮಾರ್ಗವನ್ನು ಸೃಷ್ಟಿಸಬಹುದು. ಅದು ಬ್ರಹ್ಮನನ್ನು ಸಹ ಶಬ್ದಗಳ ಮೂಲಕ ವ್ಯಕ್ತಪಡಿಸುವಂತೆ ಮಾಡಬಲ್ಲದು. ಸೊ ಇಲ್ಲಿ ಬ್ರಹ್ಮ ಅಂದ ತಕ್ಷಣ ನಾವೇನ್ ತಿಳಿಬೇಕು? ಪರಬ್ರಹ್ಮ ಅಂದ್ರೆ ಭಗವಂತ ಅಂತ ತಿಳಿಬೇಕು. ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಅಲ್ಲ. ಏನೇ ಆದರೂ ಕೃಷ್ಣನು ಸರ್ವಶಕ್ತನಾದ ಪ್ರಭು ಮತ್ತು ಆತನು ವರ್ಣಿಸಲ ಸಾಧ್ಯವಾದುದನ್ನು ಸಹ ಸುಲಭವಾಗಿ ವರ್ಣಿಸುವಂತೆ ಮಾಡಬಲ್ಲನು. ಸೊ ಹೇಳ್ಬೇಕಂದ್ರೆ ಈ ಜಗತ್ತಿನಲ್ಲಿ ಬದ್ಧವಾಗಿರುವ ಜೀವಿಗೆ ಭಗವತ್ ಜ್ಞಾನ ಅನ್ನೋದು ತನ್ನ ಸಾಮರ್ಥ್ಯದಿಂದ ಎಂದೂ ಸಿಗೋದಿಲ್ಲ. ಆ ಭಗವಂತನೇ ಕರುಣಿಸಿ ಈ ವೇದಶಾಸ್ತ್ರಗಳ ಮೂಲಕ, ವಿಶೇಷವಾಗಿ ಭಾಗವತ ಪುರಾಣ, ಭಗವದ್ಗೀತೆ ಮೂಲಕ ಆ ಪದಗಳನ್ನ, ಶ್ಲೋಕಗಳನ್ನ ನಮಗೆ ತಿಳಿಸಿದಾಗ ಆ ಶ್ಲೋಕಗಳ ಮೂಲಕ ನಾವು ಭಗವಂತನ ವರ್ಣನೆಯನ್ನ ಕೇಳಬಹುದು. ಆ ಶ್ಲೋಕಗಳನ್ನ ತಿಳಿಲಿಕ್ಕೆ ಅಂತ ಹೇಳಿ ಭಗವಂತ ಗುರುಗಳು, ಆಚಾರ್ಯರನ್ನು ಕಳಿಸ್ತಾನೆ. ಅವರ ಮುಖೇನ ನಾವು ಆ ಜ್ಞಾನವನ್ನ ತಿಳಿದಾಗ ಆಗ ನಾವು ಈ ಅತೀತವಾದಂತಹ ಭಗವಜ್ಞಾನವನ್ನ ಪಡೆಯಬಹುದು. ಇದನ್ನ ಒಂದು ಶ್ಲೋಕದಲ್ಲೇ ಅಷ್ಟೊಂದು ತತ್ವವನ್ನ ಶುಕಮುನಿಗಳು ಹೇಳಿದ್ರು. ಅದಾದ ಮೇಲೆ ಅವರು ಒಂದು ವೃತ್ತಾಂತವನ್ನ ಹೇಳ್ತಾರೆ, ಹಿಂದೆ ನಡೆದಂತಹ ಒಂದು ಪ್ರಸಂಗವನ್ನ ಹೇಳ್ತಾರೆ. ಏನದು ಪ್ರಸಂಗ? ಶುಕದೇವ ಗೋಸ್ವಾಮಿ ಅವರು ನಾರದರು ಮತ್ತು ನಾರಾಯಣ ಋಷಿ, ತಾವೆಲ್ಲ ಕೇಳಿರ್ಬೋದು ನರನಾರಾಯಣ ಋಷಿ ಅಂತ. ಇವರಿರುವರು ಕೂಡ ನರನಾರಾಯಣ ಋಷಿ, ಇವರಿರುವರ ಸ್ಥಿತಿ ಅದು
ಬದರಿ ಆ ಬದರಿ ಅಂದ್ರೆ ಆ ಬದರಿಕಾಶ್ರಮ ಕೇಳಿದ್ದೀರಾ? ಹರೇ ಕೃಷ್ಣ. ಹೇಳಿದೀವಿ. ಬದರಿಕಾಶ್ರಮ ಅಲ್ಲಿ ಆದಿಬದರಿ ಅಂತ ಹೇಳ್ತಾರೆ. ಅಲ್ಲಿ ಸದಾ ನರನಾರಾಯಣ ಋಷಿ ಇವರಿಬ್ಬರೂ ಕೂಡ ತಪಸ್ಸಿನಲ್ಲಿ ಅವರು ಸ್ಥಿತರಾಗಿದ್ದಾರೆ. ಅಲ್ಲಿ ಒಮ್ಮೆ ನಾರದರು ಹೋಗಿ ಇದೇ ಪ್ರಶ್ನೆಯನ್ನ, ಯಾವ ಪ್ರಶ್ನೆಯನ್ನ, ಈ ಭೌತಿಕ ಶಬ್ದಗಳು ಹೇಗೆ ಆ ಆಧ್ಯಾತ್ಮಿಕ ವಿಷಯವನ್ನ ನಮಗೆ ವರ್ಣಿಸಬಲ್ಲವು ಅನ್ನೋ ಒಂದು ಪ್ರಶ್ನೆಯನ್ನ ಅವರಿಗೆ ಕೇಳಿದ್ರು. ಆ ಉತ್ತರದಲ್ಲಿ ನಾರಾಯಣ ಋಷಿ ತಪಸ್ಸನ್ನು ಮಾಡ್ತಾ ಇರೋ ಸಾಕ್ಷಾತ್ ಭಗವಂತನ ರೂಪ ಆ ವಿಷಯದಲ್ಲಿ ಇನ್ನೊಂದು ಪ್ರಸಂಗದ ಉಲ್ಲೇಖ ಮಾಡ್ತಾರೆ. ಈಗ ನೋಡಿ, ಶುಕಮುನಿಗಳು ಮತ್ತು ಪರೀಕ್ಷಿತರು ಮಾತನಾಡ್ತಾ ಇದ್ರು. ಆ ಶುಕಮುನಿಗಳು ಉತ್ತರ ಹೇಳಿ ಆದ್ಮೇಲೆ, ನಾನು ಇದನ್ನ ಹಿಂದೆ ನಾರಾಯಣ ಋಷಿಗಳಿಗೆ ನಾರದರು ಪ್ರಶ್ನಿಸಿದಂತಹ ಆ ಪ್ರಸಂಗವನ್ನ ಈಗ ನಿನಗೆ ವರ್ಣಿಸ್ತೀನಿ, ಅದೇ ವಿಷಯ ಅದರಲ್ಲಿ ಇನ್ನೂ ಬಹಳ ಸ್ವಾರಸ್ಯ ಇದೆ ಅಂತ ಸ್ಟಾರ್ಟ್ ಮಾಡಿದ್ರು. ಈಗ ನಾರಾಯಣ ಋಷಿಗಳು ನಾರದರಿಗೆ ಹೇಳ್ತಾ ಇರುವಂತಹ ಆ ಮಾತಿನಲ್ಲಿ ಅವರು ಇನ್ನೊಂದು ಪ್ರಸಂಗವನ್ನು ಉಲ್ಲೇಖ ಮಾಡ್ತಾರೆ. ಏನದು? ಅದು ಜನಲೋಕ ಅನ್ನೋ ಒಂದು ಪ್ರದೇಶ, ಅದು ಊರ್ಧ್ವಲೋಕಗಳಲ್ಲಿ ಬರುವಂಥದ್ದು. ಅಲ್ಲಿ ಋಷಿಗಳ ಮಧ್ಯೆ ಆಗ್ತಾ ಇರುವಂತಹ ಒಂದು ಸಂವಾದ, ಸನಂದನ ಮತ್ತು ಸನಕಾದಿ ಋಷಿಗಳು ಅವರ ಮಧ್ಯೆ ಕೂಡ ಇದೇ ಪ್ರಸಂಗ ನಡೀತಾ ಇತ್ತು, ಇದೇ ಪ್ರಶ್ನೆ ಚರ್ಚೆ ನಡೀತಾ ಇತ್ತು. ಸೊ ಸನಂದನರಿಗೆ ಸನಕಾದಿ ಋಷಿಗಳು ಪ್ರಶ್ನೆ ಕೇಳಿದ್ರು, ಇದೇ ಪ್ರಶ್ನೆ. ಆ ಪ್ರಶ್ನೆಯಲ್ಲಿ ಸನಂದನ ಋಷಿಗಳು, ಇವರು ಚತುಷ್ಕುಮಾರರಲ್ಲಿ ಒಬ್ರು, ಸನಕರು ಕೂಡ ಚತುಷ್ಕುಮಾರರಲ್ಲಿ ಒಬ್ರು. ಸೊ ಹೀಗೆ ಅಲ್ಲಿ ಒಂದು ಪ್ರಸಂಗವನ್ನ ಉಲ್ಲೇಖ ಮಾಡ್ತಾರೆ, ಅದೇ ವೇದಸ್ತುತಿ. ಏನದು ಪ್ರಸಂಗ? ಬ್ರಹ್ಮನ ಒಂದು ದಿನದ ಸೃಷ್ಟಿ ಅಂತ್ಯವಾದ ಮೇಲೆ, ಅಂದ್ರೆ ಕಲ್ಪಾಂತ ಅಂತ ಹೇಳ್ತಾರೆ, ಅದರ ಆದ ನಂತರ ಅಲ್ಲಿ ಪ್ರಳಯ ಆಗ್ತದೆ. ಆ ಪ್ರಳಯದ ನಂತರ ಮರುಸೃಷ್ಟಿ ಆಗ್ಬೇಕು. ಆ ಮರುಸೃಷ್ಟಿ ಆಗೋದ್ರ ಮುಂಚೆ ವೇದಗಳು ನಾರಾಯಣನ ಮುಂದೆ ಬಂದು ಬೇಡ್ಕೊಳ್ತಾ ಇವೆ. ಭಗವಂತ ನಾರಾಯಣ ಗರ್ಭೋದಕಶಾಹಿ ವಿಷ್ಣು ಆತ ಮಲಗಿದ್ದಾನೆ. ವೇದಗಳೆಲ್ಲ ಬಂದು ಆ ನಾರಾಯಣನ ಮುಂದೆ ನಿಂತು ಕೈ ಜೋಡಿಸಿ ಸುಪ್ರಭಾತ ಹೇಳ್ತೇವಲ್ಲ ನಾವು ಬೆಳಗಿನ ಹೊತ್ತು, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಸಂಧ್ಯಾ ಆಯ್ತು, ಹೇ ರಾಮ ಎದ್ದೇಳು, ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನಿಕಂ. ಎದ್ದೇಳೋ ನರಶಾರ್ದೂಲನೇ ಅಂತ ಭಗವಂತನನ್ನ ಏಳಿಸುವಂತಹ ಉತ್ಥಾನ ಅಂತ ಹೇಳ್ತಾರೆ. ಏಳಿಸುವಂತಹ ಒಂದು ವಿಶೇಷವಾದಂತಹ ಸೇವೆ ಅದು. ಸೊ ವೇದಗಳೆಲ್ಲ ಭಗವಂತನ ಮುಂದೆ ಬಂದು ಒಂದು ಸ್ತುತಿಯನ್ನ ಮಾಡುವಂತಹ ಪ್ರಸಂಗ ಇದುವೇ ವೇದಸ್ತುತಿ. ಈ ವೇದಸ್ತುತಿಯಲ್ಲಿ ಎಲ್ಲ ವೇದ ಉಪನಿಷತ್ತುಗಳು ನಾರಾಯಣನ ಮುಂದೆ ಬಂದು ನಿಂತಿವೆ. ಶ್ರೀ ಲಕ್ಷ್ಮೀದೇವಿ ನಾರಾಯಣನ ಚರಣವನ್ನ ಒತ್ತಾ ಇದ್ದಾಳೆ, ಸೇವೆ ಮಾಡ್ತಾ ಇದ್ದಾಳೆ. ನಾರಾಯಣ ಕಣ್ಮುಚ್ಚಿ ದಿವ್ಯ ನಿದ್ರೆಯಲ್ಲಿರುವಂತ ಕಾಣ್ತಾ ಇದೆ. ಆಗ ಈ ಎಲ್ಲ ವೇದಗಳು ಬಂದು ಭಗವಂತನಿಗೆ ಸ್ತುತಿ ಮೂಲಕ ಆತನನ್ನ ಎದ್ದೇಳಿಸ್ಲಿಕ್ಕೆ ಅವು ಒಂದು ಸೇವೆಯನ್ನ ಮಾಡ್ತಾ ಇದ್ದಾವೆ. ಭಗವಂತ ಏನು ಅಜ್ಞಾನದಲ್ಲಿಲ್ಲ, ಆದರೆ ಭಗವಂತನನ್ನ ಆತನ ಗುಣಗಾನ ಮಾಡಿ ಆತನನ್ನ ಸೃಷ್ಟಿಗೆಂದು ಇನ್ನಷ್ಟು ಕರುಣೆ ತೋರಿಸಲಿಕ್ಕೆ ಅಂತ ಹೇಳಿ ಆತನಿಗೆ ನಿವೇದನೆ ಮಾಡುವಂತಹ ಸ್ತುತಿಯೇ ವೇದಸ್ತುತಿ. ಈ ಸ್ತುತಿಯಲ್ಲಿ ಸಾಕಷ್ಟು ಶ್ಲೋಕಗಳಿವೆ, ಸಾಕಷ್ಟು ಪ್ರತಿಯೊಂದು ಶ್ಲೋಕದ ವರ್ಣನೆ ಕೂಡ ಬಹಳ ವಿಸ್ತಾರವಾಗಿ ಮಾಡಲಾಗುತ್ತೆ. ನಾವಿಲ್ಲಿ ಸಂಕ್ಷೇಪವಾಗಿ ನೋಡ್ತಾ ಹೋಗೋಣ. ಶ್ರುತಿಗಳು ಹೇಳ್ತದೆ. ಯಾರಾದ್ರೂ ಬೇರೆಯವರು ಓದ್ತೀರಾ? ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಹರೇ ಕೃಷ್ಣ, ಹರೇ ಕೃಷ್ಣ, ಓದಿ ಹರೇ ಗಿರಿಜಾ ಅವರು ಓದಿ. ಕೃಷ್ಣ. ಎಸ್ ಎಸ್ ಹರೇ ಕೃಷ್ಣ, ಹರೇ ಕೃಷ್ಣ. ಶ್ರುತಿಗಳು ಹೇಳಿದರು, ನಿನಗೆ ಜಯವಾಗಲಿ, ನೀನು ಸಕಲ ಐಶ್ವರ್ಯಗಳಲ್ಲಿಯೂ ಸಂಪೂರ್ಣ ಆಗಿರುವೆ. ತ್ರಿಗುಣಗಳ ಮೇಲೆ ಆಧಿಪತ್ಯವನ್ನು ಹೊಂದಿರುವ ಶಾಶ್ವತವಾದ ಮಾಯಾಶಕ್ತಿಯನ್ನು ದಯವಿಟ್ಟು ಜಯಿಸು. ಜಯತು ಜಯತು ಅಂತ ಹೇಳಿ ಅವ್ರು ಪ್ರಾರಂಭ ಮಾಡ್ತಾರೆ. ನೀನು ಎಲ್ಲ ಐಶ್ವರ್ಯಗಳ ಒಡೆಯ, ನೀನು ಆ ಮಾಯಾಶಕ್ತಿಯನ್ನ ಜಯಿಸು. ಅಂದ್ರೆ ಸದಾ ಮಾಯೆಯ ಏನು ಅಧೀಶ ಭಗವಂತ. ಆದರೆ ಇಲ್ಲಿ ವೇದಗಳು ಹೇಳೋ ಮಾತಿನಲ್ಲಿ ನೀನು ಮಾಯೆಯ ಪ್ರಭಾವವನ್ನ
ನಿಯಂತ್ರಿಸು. ಆ, ಒಬ್ಬ ಜೀವಿಯ ಜೀವನದಲ್ಲಿ ಮಾಯೆಯ ಪ್ರಭಾವವನ್ನ ಕಡಿಮೆ ಮಾಡು. ಆ ಜೀವಿ ನಿನ್ನೆಡೆಗೆ ಬರಲಿಕ್ಕೆ ನೀನು ಕರುಣಿಸು ಅಂತ ಹೇಳ್ತಾ ಇವೆ. ಮುಂದೆ ಓದಿ, ಇದು ಬಹಳ ಇಂಟ್ರೆಸ್ಟಿಂಗ್ ಮಾತಿದೆ. ಎಸ್, ಓದಿ. ಹರೇ ಕೃಷ್ಣ, ಹರೇ ಕೃಷ್ಣ. ಹಾ, ಪರಬ್ರಹ್ಮನಾದ ಶ್ರೀಕೃಷ್ಣನೇ ಸಮಸ್ತ ಅಸ್ತಿತ್ವದ ಪರಮ ಆಧಾರವಾಗಿರುವನು. ಆತನು ಅವಿಕಾರಿಯೂ ಅಚಲವೂ ಆಗಿರುವನು. ಮಣ್ಣಿನಿಂದ ಮಡಿಕೆ ಮೊದಲಾದವುಗಳು ಉತ್ಪತ್ತಿಯಾಗಿ ಅಂತಿಮವಾಗಿ ಮಣ್ಣಿನಲ್ಲಿಯೇ ಲೀನವಾಗುವಂತೆ ಸೃಷ್ಟಿಯಾಗಿರುವ ಸಮಸ್ತ ವಸ್ತುಗಳು ಆ ಪರಬ್ರಹ್ಮನಿಂದಲೇ ಉತ್ಪತ್ತಿಯಾಗಿ ಅಂತಿಮವಾಗಿ ಆತನಲ್ಲಿಯೇ ಲೀನವಾಗುತ್ತವೆ. ಸೊ ಇಲ್ಲೊಂದು ಉದಾಹರಣೆ ಹೇಳ್ತಾ ಇದ್ದಾವೆ ವೇದಗಳೆಲ್ಲವೂ ಕೂಡ. ಏನು ಉದಾಹರಣೆ ಅದು ನೋಡಿ ಸ್ವಲ್ಪ ಕ್ಲೀನ್ ಆಗಿ. ಮಡಿಕೆ. ಮಡಿಕೆಯನ್ನ ಮಾಡುವುದು ಮಣ್ಣಿನಿಂದ. ಆ ಮಡಿಕೆ ಉಪಯೋಗ ಆದ ನಂತರ ಅದು ಎಲ್ಲಿ ಮತ್ತೆ ಹೋಗುತ್ತೆ? ಮಣ್ಣಿಗೆ ಹೋಗುತ್ತೆ. ಸೊ ಈ ಜಗತ್ತಿನ ಸ್ಥಿತಿ 24 ತತ್ವಗಳಿಂದ ಏನು ನಡೀತಾ ಇದೆ, ಈ 24 ತತ್ವಗಳನ್ನ ನಾನು ಹಿಂದೆ ಇದನ್ನ ಹೇಳಿದ್ದೆ. 24 ತತ್ವಗಳು ಯಾವುವು ಅಂತ ಯಾರಾದ್ರೂ ನೆನೆಸ್ಕೊಳ್ತೀರಾ? 5 5 ಜ್ಞಾನೇಂದ್ರಿಯಗಳು, ಹಾ, ಅನಂತರ 5 ಕರ್ಮೇಂದ್ರಿಯಗಳು, ಆಯ್ತು. ಮತ್ತೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಆಯ್ತು, 5 ಇಂದ್ರಿಯಗಳಾಯ್ತು. ಮತ್ತೆ 5 ಇಂದ್ರಿಯ ವಸ್ತುಗಳು, 5 ಇಂದ್ರಿಯ ವಸ್ತುಗಳು, 15 ಆಯ್ತು. ಮನಸ್ಸು, ಬುದ್ಧಿ, ಅಹಂಕಾರ, ಓಕೆ, 18 ಆಯ್ತು. ಅವ್ಯಕ್ತ ಪ್ರಧಾನ, ಅವ್ಯಕ್ತ ಪ್ರಧಾನ, ಓಕೆ, 19 ಆಯ್ತು. ಪಂಚಮಹಾಭೂತಗಳು 24 ಆಯ್ತು. ಸೊ ಇವೆಲ್ಲವೂ ಕೂಡ ಭೌತಿಕ ವಸ್ತುಗಳು. ಸೊ ಈ ಭೌತಿಕ ತತ್ವಗಳನ್ನ ಭಗವಂತನೇ ಸೃಷ್ಟಿಸ್ತಾನೆ. ಈ ತತ್ವಗಳನ್ನು ಉಪಯೋಗಿಸಿ ಬ್ರಹ್ಮ ಒಬ್ಬ ಮಡಿಕೆ ಮಾಡುವವನಂತೆ ಆ ವಸ್ತುಗಳನ್ನು ಉಪಯೋಗಿಸಿ ಆತ ಈ ಲೋಕಗಳನ್ನು ನಿರ್ಮಿಸ್ತಾನೆ. ಅದಾದ ಮೇಲೆ ಜೀವರಾಶಿಗಳು, ಶರೀರಗಳನ್ನ ಆತ ನಿರ್ಮಿಸ್ತಾನೆ. ಇವೆಲ್ಲವನ್ನ ನಿರ್ಮಿಸುವವನು ಬ್ರಹ್ಮ. ಈತ ಸೃಷ್ಟಿಕರ್ತ ಆದ್ರೂ ಕೂಡ ಈತ ಪ್ರಧಾನನಲ್ಲ. ಪ್ರಧಾನ ಸೃಷ್ಟಿಕರ್ತ ಯಾರು? ಭಗವಂತನೇ. ಅಷ್ಟೇ ಅಲ್ಲದೆ ಈ ದೇವತೆಗಳನ್ನು ಕೂಡ ಸೃಷ್ಟಿಸುವವನ್ ಯಾರು? ಭಗವಂತನೇ. ಸೊ ಈ ಹಿಂದಿನ ಶ್ಲೋಕದಲ್ಲಿ ನಾವೇನೀಗ ನೋಡಿದ್ವಿ, ಈ ಶ್ಲೋಕದಲ್ಲಿ ಏನು ಹೇಳಲಾಗ್ತಾ ಇದೆ ನೋಡಿ. ಹೇ ಭಗವಂತ, ಹೇ ಪರಮ ಬ್ರಹ್ಮನಾದ ಶ್ರೀಕೃಷ್ಣ, ನೀನೇ ಈ ಎಲ್ಲ ಅಸ್ತಿತ್ವದ ಆಧಾರ. ಒಂದು ಮಡಿಕೆಯನ್ನ ಮಾಡುವಾಗ ಭೂಮಿ ಆಧಾರ. ಆ ಭೂಮಿಯಿಂದನೇ ಮಣ್ಣನ್ನು ತೆಗೆದುಕೊಂಡು ಮಡಿಕೆ ಮಾಡಲಾಗ್ತದೆ. ಆ ನಂತರ ಭೂಮಿಗೆ ಆ ಮಡಿಕೆ ವಾಪಸ್ ಹಿಂತಿರುಗ್ತದೆ. ಹಾಗೆಯೇ ಈ ಸೃಷ್ಟಿ ಅದು ನಾಶವಾದಾಗ ಕೊನೆಗೆ ಎಲ್ಲಿ ಹೋಗ್ತದೆ? ಭಗವಂತನಲ್ಲಿಯೇ ಹೋಗ್ತದೆ. ಸೊ ಆ ತತ್ವವನ್ನು ಅಂದ್ರೇನು? ಭಗವಂತನೇ ಸೃಷ್ಟಿಕರ್ತ, ಭಗವಂತನೇ ಸಂರಕ್ಷಣಕರ್ತ. ಅಂದ್ರೆ ಲಯ ಅಥವಾ ನಾಶವಾದ ನಂತರ ಎಲ್ಲವೂ ಕೂಡ ಆತನಲ್ಲಿಯೇ ಹೋಗಿ ಸಂರಕ್ಷಿತವಾಗ್ತದೆ. ಇವೆರಡರ ಮಧ್ಯೆ ನಡೆಯುವಂತಹ ಸ್ಥಿತಿ ನಿರ್ವಹಣೆ ಅದನ್ನು ಕೂಡ ಭಗವಂತನೇ ಮಾಡ್ತಾನೆ. ಸೊ ಇಲ್ಲಿ ಎಲ್ಲ ಸೃಷ್ಟಿಯ ಆಧಾರ ಯಾರು ಅಂತ ಹೇಳಿದ್ದಾರೆ. ಇದಾದ ಮೇಲೆ ಇನ್ನೊಂದು ಬಹಳ ವಿಶೇಷವಾದಂಥ ತತ್ವ ಹೇಳ್ತಾರೆ. ಇವು ವೇದಗಳಲ್ಲಿ ಬರುವಂಥದ್ದು. ವಿಶೇಷವಾಗಿ ತೈತ್ತರೀಯ ಉಪನಿಷತ್ತಿನಲ್ಲಿ ಒಂದು ಜೀವಿ, ಒಂದು ಆತ್ಮದ ಸುತ್ತ ಇರುವಂತಹ ಆವರಣಗಳು ಅಂದ್ರೆ ಕೋಶಗಳ ಬಗ್ಗೆ ಹೇಳಲಾಗ್ತದೆ. ಇವುಗಳನ್ನ ಪ್ರಸಿದ್ಧವಾಗಿ ಪಂಚಕೋಶ ಅಂತ ಹೇಳಿದ್ದಾರೆ. ಕೇಳಿದ್ದೀರಾ? ಪಂಚಕೋಶ ಅಂದ್ರೆ ಒಂದು ಜೀವಿ, ಆ ಜೀವಿಯ ಗುರುತನ್ನ ಹೇಗೆ ಮಾಡಬೇಕು? ಸಾಮಾನ್ಯವಾಗಿ ಜನ ಜೀವಿ ಅಂತ ಅಂದ ತಕ್ಷಣ ಈ ಮಾಂಸ, ಈ ಏನು ಚರ್ಮ, ಇವುಗಳೆಲ್ಲ ಕಾಣುವಂತಹ ಶರೀರವನ್ನು ಗುರುತಿಸ್ತಾರೆ. ಆದರೆ ಅದು ಸ್ಥೂಲ ಶರೀರ, ಅದು ಅನ್ನ ಇತ್ಯಾದಿ ಆಹಾರಗಳಿಂದ ಮಾಡಲ್ಪಟ್ಟಂತಹ ಶರೀರ. ಅದಕ್ಕೆ ಏನ್ ಹೇಳ್ತಾರೆ? ಅನ್ನಮಯ ಕೋಶ ಅಂತಾರೆ. ಏನಂತಾರೆ? ಅನ್ನಮಯ ಕೋಶ. ಇದಕ್ಕೂ ಸೂಕ್ಷ್ಮವಾದದ್ದು ಅದು ಪ್ರಾಣವಾಯುಗಳು ಈ ಶರೀರದಲ್ಲಿ ಹರಿದಾಡ್ತಾ ಇರೋದ್ರಿಂದ ಚಲನವಲನಗಳಾಗ್ತಾ ಇದೆ. ಅದು ಪ್ರಾಣಮಯ ಕೋಶ. ಒಟ್ಟಾರೆ 10 ಪ್ರಾಣವಾಯುಗಳಿರ್ತದೆ ಒಂದು ಜೀವಿಯ ಒಳಗಡೆ. 5 ಮುಖ್ಯ ಪ್ರಾಣ, ಅಪಾನ, ಸಮಾನ, ವ್ಯಾನ, ಉದಾನ. ಆಯುರ್ವೇದದಲ್ಲೆಲ್ಲ ಹೇಳ್ತಾರೆ ಇದ್ರ ಬಗ್ಗೆ.
ಸೊ ಈ ರೀತಿಯಾಗಿ ಜೀವಿಯನ್ನ ಗುರುತಿಸೋದು. ಮೊದಲನೇದೇನು, ಈ ಸ್ಥೂಲವಾದಂತಹ ಅನ್ನ, ಆಹಾರ ಇತ್ಯಾದಿಗಳಿಂದ ಮಾಡಲ್ಪಟ್ಟಂತಹ ಶರೀರ, ಅನ್ನಮಯ ಕೋಶ. ವ್ಯಕ್ತಿ ಯಾವಾಗ ಅನ್ನಮಯ ಕೋಶ ಚೇತನ ಪ್ರಜ್ಞೆಯಲ್ಲಿರ್ತಾನೆ, ಆತ ಕೇವಲ ಆಹಾರಕ್ಕೋಗಿಯೇ ಜೀವಿಸ್ತಾ ಇರ್ತಾನೆ. ಪ್ರಾಣಮಯ ಕೋಶ ಅಂದ್ರೆ ಆ ಪ್ರಾಣವಾಯುಗಳ ಸಂಚಲನ. ಅಂದ್ರೆ ವ್ಯಕ್ತಿ ಆತ ಸಕ್ರಿಯನಾಗ್ತಾನೆ, ಆಕ್ಟಿವ್ ಅಂತ ಹೇಳ್ತೀವಿ, ಪ್ರಾಣಮಯ ಕೋಶ. ಅದಾದ ಮೇಲೆ ವ್ಯಕ್ತಿ ತನ್ನ ಮನಸ್ಸಿನ ಜೊತೆ ಆತ ಗುರುತಿಸ್ಕೊಳ್ತಾನೆ. ಮನಸ್ಸು ಆಲೋಚನೆ ಮಾಡುತ್ತೆ, ಮನಸ್ಸು ಇಷ್ಟಪಡುತ್ತೆ, ತಿರಸ್ಕರಿಸುತ್ತೆ. ಇದೆಲ್ಲವೂ ಕೂಡ ಮನೋಮಯ ಕೋಶ. ಒಂದು ಸಣ್ಣ ಮಗು ಹುಟ್ಟಿದಾಗ ಅನ್ನಮಯ ಕೋಶ ಪ್ರಜ್ಞೆಯಲ್ಲಿರುತ್ತೆ, ಹೌದಲ್ವಾ? ಏನ್ ಸಿಕ್ಕರು ಅದನ್ನೇನ್ ಮಾಡುತ್ತೆ? ಫಸ್ಟ್ ಅದು ಬಾಯಿಗಾಕೊಳ್ಳುತ್ತೆ. ಎಲ್ಲದನ್ನು ಕೂಡ ಅದು ತಿನ್ನೋದಕ್ಕೆ ನೋಡುತ್ತೆ. ಅದೇನದು? ಅನ್ನವನ್ನು ಹುಡುಕ್ತಾರೆ, ಅನ್ನಮಯ ಕೋಶ. ಸಾಮಾನ್ಯವಾಗಿ ಪ್ರಾಣಿಗಳು ಇದೇ ಪ್ರಜ್ಞೆಯಲ್ಲಿ ಇರ್ತವೆ ಅಲ್ವಾ? ಏನ್ ಸಿಕ್ಕರು ಕೂಡ ಅದ್ ಬಾಯಲ್ಲಿ ಹಾಕೊಂಡು ಅಗದು ನೋಡ್ತವೆ, ತಿನ್ಲಿಕ್ಕೆ ಬರುತ್ತಾ ಇಲ್ಲ ಸರಿ ಇಲ್ಲ ಅಂತ ಬಿಡ್ತವೆ ಅಲ್ವಾ? ಅದಾದ ಮೇಲೆ ಒಬ್ಬ ಮಗು ಬೆಳೀತಾ ಏನ್ ಮಾಡುತ್ತೆ, ಒಂದ್ ಸಮಯದಲ್ಲಿ ಸುಮ್ನೆ ಓಡಾಡ್ತಾ ಇರುತ್ತೆ, ಎಲ್ ಬೇಕೋ ಅಲ್ಲಿ ಓಡಾಡ್ತಾ ಇರುತ್ತೆ, ಒಂದ್ ಕಡೆ ಕುತ್ಕೊಳ್ಳೋದಿಲ್ಲ ಮಗು. ನೋಡಿದೀರಾ? ಎಲ್ರು ಕೂಡ ಇಲ್ಲಿ ಪ್ಯಾರೆಂಟ್ಸ್ ಆಗಿರೋದ್ರಿಂದ ಅನುಭವ ಇದ್ದೇ ಇರುತ್ತೆ. ಸೊ ಅದೇನದು? ಅದು ಪ್ರಾಣಮಯ ಕೋಶ. ಒಂದ್ ಕಡೆ ಕುತ್ಕೊಳ್ಳೋದಿಲ್ಲ ಆ ಮಗು. ಹುಡುಗ ಅಥವಾ ಹುಡುಗಿ ಎಸ್ಪೆಷಲಿ ಗೇಮ್ಸ್ ಅಂತೆ, ಅದಂತೆ ಇದಂತೆ ಚಟಪಟ ಚಂಚಲವಾಗಿರುತ್ತೆ. ಅದಾದ ಮೇಲೆ ಒಂದ್ ಸಮಯದಲ್ಲಿ ಮಗುವಿನ ಮನಸ್ಸು ಆಕ್ಟಿವ್ ಆಗುತ್ತೆ, ಮನೋಮಯ ಕೋಶ. ಇದು ಬೇಕು, ಇದು ಬೇಡ, ಅದು ಇದು ಅಂತ ಎಲ್ಲ. ಆಗ ಆ ವ್ಯಕ್ತಿಯಲ್ಲಿ ಇಚ್ಛೆ, ಏನು ಹೇಳ್ತಾರೆ, ನನಗಿದು ಬೇಡ, ತಿರಸ್ಕಾರ, ಈ ರೀತಿಯಾದಂತಹ ಭಾವನೆಗಳು, ಮನಸ್ಸಿನ ಕಲ್ಪನೆಗಳು ಅವೆಲ್ಲವೂ ಮೂಡ್ತವೆ. ಇನ್ಫ್ಯಾಕ್ಟ್ ಮನೋಮಯ ಕೋಶದಲ್ಲಿ ಬುದ್ಧಿಯ ಬೆಳವಣಿಗೆಯನ್ನು ಸೇರಿಸಲಾಗ್ತದೆ. ಇದು ಪ್ರಜ್ಞೆಯ ಬೆಳವಣಿಗೆ. ಇವೆಲ್ಲವೂ ಕೂಡ ಆತ್ಮದ ಹೊರಗಿರುವಂತಹ ಆವರಣಗಳು. ಆಯ್ತಾ? ಇದಾದ ಮೇಲೆ ವ್ಯಕ್ತಿ ಅತಿ ಭಾಗ್ಯಶಾಲಿಯಾಗಿದ್ರೆ ಆತ್ಮಜ್ಞಾನದ ಬಗ್ಗೆ ಪ್ರಶ್ನೆ ಮಾಡ್ತಾನೆ, ಜಿಜ್ಞಾಸೆ ಉಂಟಾಗತ್ತೆ. ಅದರಿಂದ ಆತ ತಿಳ್ಕೊಳ್ತಾನೆ, ನಾನು ಈ ಕೇವಲ ಅನ್ನದಿಂದ ಮಾಡಲ್ಪಟ್ಟ ಶರೀರ ಅಲ್ಲ, ಈ ಪ್ರಾಣ ಅಲ್ಲ, ಈ ಮನಸ್ಸಲ್ಲ, ಅದಕ್ಕೂ ಸೂಕ್ಷ್ಮವಾದಂತಹ ಯಾವುದು? ಆತ್ಮ. ಅದಕ್ಕೆ ವಿಜ್ಞಾನಮಯ ಕೋಶ ಅಂತಾರೆ. ಅದಕ್ಕೂ ಮಿಗಿಲಾದದ್ದು ಆ ಯೋಗ ಮಾರ್ಗದಿಂದ ಪಡೆಯುವಂಥದ್ದು, ಅದು ಪರಮಾತ್ಮ ಸಾಕ್ಷಾತ್ಕಾರ. ಅದಕ್ಕೆ ಆನಂದಮಯ ಕೋಶ ಅಂತಾರೆ. ಯೋಗಿಗಳು ತಮ್ಮ ಹೃದಯದಲ್ಲಿ ಆ ಪರಮಾತ್ಮನನ್ನ ಧ್ಯಾನಿಸಿ ರಮಂತೆ ಯೋಗಿನೋ ಅನಂತೆ ಸತ್ಯಾನಂದೇ ಚಿದಾತ್ಮನಿ, ಅವರು ಆ ಆನಂದದಲ್ಲಿರ್ತಾರೆ. ಆ ಭಗವಂತನನ್ನ ಭಗವಂತ ಅಲ್ಲ, ಪರಮಾತ್ಮನನ್ನ ಸಾಕ್ಷಾತ್ಕರಿಸ್ಕೊಂಡು. ಇದೆಲ್ಲವನ್ನ ವೇದಗಳು ವರ್ಣಿಸ್ತವೆ. ತೈತ್ತರೀಯ ಉಪನಿಷತ್ತಿನಲ್ಲಿ ಇದೆಲ್ಲ ವರ್ಣನೆ ಬರ್ತದೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ನಾವೇನು ವೇದಸ್ತುತಿಯಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ವೇದಗಳು ಹೇಳ್ತದೆ, ಹೇ ಶ್ರೀ ಕೃಷ್ಣ ಭಗವಂತ, ನೀನು ಈ ಆನಂದಮಯ ಕೋಶಕ್ಕೂ ಮಿಗಿಲಾದವನು, ನೀನು ಪರಮಾತ್ಮನಿಗೂ ಸೂಕ್ಷ್ಮನಾದವನು, ಮಿಗಿಲಾದವನು. ನೀನು ಅತ್ಯಂತ ಮಹಾಮಹಿಮ. ನೀನು ನಿನ್ನ ಸಾಕ್ಷಾತ್ಕಾರ ಅದು ಬಹಳ ಬಹಳ ದುರ್ಲಭ. ನೋಡಿ, ಸಾಮಾನ್ಯವಾಗಿ ಜೀವಿಗಳು ಅನ್ನಮಯ, ಪ್ರಾಣಮಯ, ಮನೋಮಯ ಅದರಲ್ಲೇ ಇರ್ತವೆ ಅಲ್ವಾ? ಯಾವುದು ಕಿಂಚಿತ್ ಜೀವಿಗಳು ವಿಜ್ಞಾನಮಯ ಕೋಶದವರೆಗೆ ತಲುಪ್ತವೆ. ಆನಂದಮಯ ಕೋಶ ಬಹಳ ಬಹಳ ವಿರಳ. ಬಟ್ ಭಗವಂತನ ಸಾಕ್ಷಾತ್ಕಾರ ಅದು ಆನಂದಮಯ ಕೋಶಕ್ಕೂ ಮೀರಿದ್ದು. ಅದನ್ನ ತಲುಪುವುದು ಬಹಳ 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 ವಿರಳ. ಹೀಗೆ ಭಗವಂತನನ್ನ ತಿಳಿದವರು ಈ ಸಂಸಾರದಲ್ಲಿದ್ದರೂ ಕೂಡ ಅವರು ಮುಕ್ತರಾಗಿರ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಮಾತಿದು. ಓದಿ ಇದನ್ನ. ನಿನ್ನ ಕುರಿತು ಬೇರೆಯವರು ಓದ್ತೀರಾ? ಯಾರು ಇಲ್ಲಿವರೆಗೂ ಓದಿಲ್ಲ? ಓದಿ. ಹರೇ ಕೃಷ್ಣ ಪ್ರಭು. ಓದಿ. ನಿನ್ನ ಕುರಿತು ಇರುವ ಅಮೃತಮಯವಾದ ವಿಷಯಗಳ ಸಾಗರದಲ್ಲಿ ಆಳವಾಗಿ ಮುಳುಗಿ ಜ್ಞಾನಿಗಳು ಎಲ್ಲಾ ದುಃಖಗಳಿಂದ ಮುಕ್ತರಾಗುತ್ತಾರೆ. ಏಕೆಂದರೆ ನಿನ್ನ ಲೀಲೆಗಳು ಮತ್ತು ಮಹಿಮೆಗಳ ಕೀರ್ತನೆಯು ಇಡೀ ವಿಶ್ವದ ಎಲ್ಲಾ ಮಾಲಿನ್ಯವನ್ನು ತೊಳೆದು ಸೊ ಇದು ಭಗವಂತ ಶ್ರೀ ಕೃಷ್ಣನಿಗೆ ವಿಶೇಷವಾಗಿ ಹೇಳಲಾಗ್ತಾ ಇದೆ. ನೋಡಿ, ವೇದಗಳು ಆ ನಾರಾಯಣನ ಮುಂದೆ ಬಂದು ಈ ಸ್ತುತಿಯನ್ನ ಮಾಡ್ತಾ ಇದ್ರು ಕೂಡ ನಾರಾಯಣನ ಮೂಲವಾದ ಶ್ರೀ ಕೃಷ್ಣನ ಸ್ಮರಣೆಯನ್ನ ಮಾಡ್ತಾ ಕೃಷ್ಣನ ಮಹಿಮೆಯನ್ನ ಹೇಳ್ತಾ ಇವೆ.
ಭಗವಂತ ಶ್ರೀಕೃಷ್ಣ ನಿನ್ನ ಕುರಿತಾದಂತಹ ವಿಷಯಗಳನ್ನ ಆಲಿಸ್ತಾ ಜ್ಞಾನಿಗಳು ಈ ಸಂಸಾರದಿಂದ ಮುಕ್ತರಾಗಿ ಹೋಗ್ತಾರೆ. ನಿನ್ನ ಆ ಗುಣಕೀರ್ತನೆ ಏನಿದೆ ಅದು ಈ ಸಂಸಾರವನ್ನೇ ಶುದ್ಧ ಮಾಡುವಂಥದ್ದು. ಬಹಳ ವಿಷಯ. ಅದರಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಅದು ಶುದ್ಧ ಮಾಡುತ್ತೆ. ನಿನ್ನನ್ನ ನೆನೆದಂಥವರು, ನಿನ್ನ ಸ್ಮರಣೆಯನ್ನ ಮಾಡದಂಥವರು, ಅವರು ದ್ವೇಷ ಅಥವಾ ಭಯ, ಅಸೂಯೆ ಈ ಭಾವನೆಗಳಿಂದ ಮಾಡಿದ್ರು ಕೂಡ ಅವರು ಶುದ್ಧರಾಗಿ ಪರಿಪೂರ್ಣರಾದರು. ಉದಾಹರಣೆ ಹೇಳ್ತೀರಾ? ಯಾರವರು? ಕೃಷ್ಣನನ್ನ ಸ್ಮರಿಸಿದ್ರು ಭಯದಿಂದ, ದ್ವೇಷದಿಂದ, ಆದ್ರೂ ಕೂಡ ಅವರು ಮುಕ್ತರಾದ್ರು. ಕಂಸ ಯಾರು? ಕಂಸ, ಹಾ, ಕಂಸ ಶಿಶುಪಾಲ. ಮತ್ತೆ ಶಿಶುಪಾಲ. ಶಿಶುಪಾಲ. ವೆರಿ ಗುಡ್. ಇತ್ತೀಚೆಗಷ್ಟೇ ನಾವು ಕಲ್ತಿದ್ದೀವಿ. ಸೊ ಹೀಗೆ ಶಾಸ್ತ್ರಗಳು ಭಗವಂತನ ಸ್ಮರಣೆಯ ಮಹಿಮೆಯನ್ನ ಹೇಳ್ತಾ ಇವೆ. ವೇದಶಾಸ್ತ್ರಗಳೇ ಡೈರೆಕ್ಟ್ ಆಗಿ ಹೇಳ್ತಾ ಇವೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಈ ವೇದಶಾಸ್ತ್ರಗಳು ಕೂಡ ವ್ಯಕ್ತಿಗಳು, ಅವು ಒಂದು ವಿಶೇಷವಾದ ಪ್ರಾರ್ಥನೆಯನ್ನ ಮಾಡ್ತಾ ಇವೆ. ಹೇ ಭಗವಂತ ಕೃಷ್ಣ, ನಿನ್ನ ಈ ವೃಂದಾವನ ರೂಪ ಏನಿದೆಯಲ್ಲ, ಇದು ಅತ್ಯಂತ ಮನಮೋಹಕ. ಇದರ ವರ್ಣನೆಯನ್ನ ನಮ್ಮಲ್ಲಿ ಅತಿ ಗುಹ್ಯವಾಗಿ ಹೇಳಲಾಗಿದೆ. ನಾವು ನಿನ್ನ ಆ ವೃಂದಾವನದ ಭಕ್ತಿಯಲ್ಲಿ ನಾವು ತಲ್ಲೀನರಾಗಬೇಕಂತ ಬಯಸ್ತೀವಿ. ವಿಶೇಷವಾಗಿ ಗೋಪಿಯರಂತೆ ಆ ರಸದಲ್ಲಿ ನಾವು ನಿನ್ನ ಸೇವೆ ಮಾಡ್ಬೇಕಂತ ಬಯಸ್ತೀವಿ. ಓದ್ತೀರಾ ಮುಂದಿನ ಸಾಲನ್ನ? ಯಾರು ಓದ್ತಾ ಇದ್ರು? ಅವರೇ ಓದಿ. ಯಾರು ಓದ್ತಾ ಇದ್ರಿ? ಓದಿ. ಹರೇ ಕೃಷ್ಣ ಪ್ರಭು. ಕೇವಲ ಕೃಷ್ಣನನ್ನು ಸ್ಮರಿಸುವುದರಿಂದಲೇ ರಾಕ್ಷಸರು ಪರಿಪೂರ್ಣತೆಯನ್ನು ಹೊಂದಿದರು. ಸರ್ವವ್ಯಾಪಿಯಾದ ನಿನ್ನನ್ನು ಕಾಣುವ ನಾವು ಶ್ರುತಿಗಳೂ ಸಹ ಗೋಪಿಯರಂತೆ ಅದೇ ಅಮೃತವನ್ನು ಪಡೆಯುವೆವು. ನಾವು ಶ್ರುತಿಗಳೂ ಸಹ ಗೋಪಿಯರಂತೆ ಅದೇ ಅಮೃತವನ್ನು ಪಡೆಯುವೆವು. ಅಂದ್ರೆ ವರ್ಣನೆ ಬರ್ತದೆ. ಒಮ್ಮೆ ಈ ರೀತಿಯಾಗಿ ವೇದಗಳು ವರ್ಣಿಸ್ತಾ ಇರಬೇಕಾದ್ರೆ ಭಗವಂತನ ಮುಂದೆ ಅವು ಇಚ್ಛೆಯನ್ನ ಇಟ್ಟು, ನಾವು ನಿನ್ನ ಸೇವೆಯನ್ನ ಮಾಡ್ಲಿಕ್ಕೆ ಬಯಸ್ತೀವಿ. ಆ ಅತೀವವಾದಂತಹ ವೃಂದಾವನದ ಗೋಪಿಯರಂತೆ ನಾವು ನಿನ್ನನ್ನು ಪ್ರೇಮಿಸಲಿಕ್ಕೆ, ಸೇವಿಸಲಿಕ್ಕೆ ಬಯಸ್ತೀವಿ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಅದು ಅಸಾಧ್ಯ. ಅದು ನನ್ನ ಭಕ್ತರ ಕೃಪೆಯಿಂದ ಮಾತ್ರ ಸಾಧ್ಯ. ಬಟ್ ಆದರೆ ನೀವು ಇಷ್ಟೊಂದು ಪ್ರಾರ್ಥಿಸ್ತಾ ಇರೋದ್ರಿಂದ ನಾನು ನಿಮಗೆ ಆ ಕೃಪೆಯನ್ನು ನೀಡ್ತೀನಿ. ಮುಂದಿನ ಕಲ್ಪದಲ್ಲಿ ನೀವು ನನ್ನ ವೃಂದಾವನದ ಲೀಲೆಯಲ್ಲಿ ಗೋಪಿಯರಾಗಿ ಜನ್ಮ ಪಡೆಯಿರಿ. ಆಗ ನೀವು ಆ ನನ್ನ ನಿತ್ಯಸಿದ್ಧ ಭಕ್ತರೊಡನೆ ಸಂಗ ಮಾಡಿ ಆ ಪ್ರೀತಿಯನ್ನು ಬೆಳೆಸ್ಕೊಳ್ಳುವಿರಿ. ಆಗ ನಾನು ನಿಮ್ಮೊಡನೆಯೂ ಕೂಡ ಗೋಪಿಯರಂತೆ ಆ ಪ್ರೇಮದ ಆಸ್ವಾದನೆಯನ್ನ ಮಾಡ್ತೇನೆ. ಹಾಗಾಗಿ ವೃಂದಾವನದ ಲೀಲೆಯಲ್ಲಿ, ಗೋಪಿಯರ ಲೀಲೆಗಳಲ್ಲಿ ಶ್ರೀಕೃಷ್ಣ ಅನೇಕ ವರ್ಗದ ಗೋಪಿಯರಿದ್ರು ಅಂತ ನಾವು ಗೋಪಾಲಕೃಷ್ಣ ಅಥವಾ ಕೃಷ್ಣ ಕಿಶೋರ ಭಾಗದಲ್ಲಿ ಕಲ್ತಿದ್ವಿ. ತಾವು ನೆನಪು ಮಾಡ್ಕೋಬಹುದು. ದೇವಕನ್ಯಾ ಗೋಪಿಯರಿದ್ರು, ಶ್ರುತಿಚಾರಿ ಗೋಪಿಯರಿದ್ರು, ಋಷಿಚಾರಿ ಗೋಪಿಯರಿದ್ರು, ನಿತ್ಯಸಿದ್ಧ ಗೋಪಿಯರಿದ್ರು. 4 ಪ್ರಮುಖ ವಿಭಾಗ ಇದೆ. ಸೊ ಅದರಲ್ಲಿ ಶ್ರುತಿಚಾರಿ ಗೋಪಿಯರು ಅಂದ್ರೇನು? ವೇದಶಾಸ್ತ್ರ ಉಪನಿಷತ್ತುಗಳೇ ಗೋಪಿಯರಾಗಿ ವೃಂದಾವನದಲ್ಲಿ ಪ್ರಕಟರಾಗಿದ್ದರು. ನೋಡಿ, ಗಮನಿಸ್ಬೇಕು. ಗೋಪಿಯರು ಅಂದ ತಕ್ಷಣ ಸಾಮಾನ್ಯ ಹುಡುಗಿಯರಂತೆ, ಕೃಷ್ಣನು ಸಾಮಾನ್ಯ ಹುಡುಗನಂತೆ ವರ್ತಿಸ್ತಾ ಇದ್ದಾನೆ ನೋಡು ಅಂತ ಹೇಳಿ ನಾವು ತಪ್ಪಾಗಿ ತಿಳಿತೀವಿ. ಬಟ್ ಇಲ್ಲಿ ಏನ್ ಕಾಣ್ತಾ ಇದ್ದೀವಿ? ಆ ವೇದ ಉಪನಿಷತ್ತುಗಳೇ ಕೃಷ್ಣನ ಮುಂದೆ ನಾವು ನಿನ್ನ ಸೇವೆಯನ್ನ ಮಾಡಲಿಕ್ಕೆ, ನಿನ್ನ ಕುರಿತಾಗಿ ಆ ಅನನ್ಯ ಪ್ರೇಮವನ್ನ ಆಸ್ವಾದಿಸ್ಲಿಕ್ಕೆ ಗೋಪಿಯರಾಗಬೇಕಂತ ಬಯಸ್ತೀವಿ ಅಂತ ಅದನ್ನ ಕೃಷ್ಣ ಅನುಗ್ರಹಿಸಿದ. ಸೊ ಈ ಪ್ರಾರ್ಥನೆಯಲ್ಲೂ ಕಾಣಸಿಗುತ್ತೆ ನಮಗೆ, ಈ ಸ್ತುತಿಯಲ್ಲೂ ಕೂಡ ಅವು ಹೇಳ್ತದೆ. ಆ ವೇದಗಳೆಲ್ಲರೂ ಹೇಳ್ತಾರೆ, ಅದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿಯಾದಂತಹ ಭಕ್ತಿಯನ್ನ, ಭಗವಂತನ ಕುರಿತಾದ ಭಕ್ತಿಯನ್ನ ಪಡಿಲಿಕ್ಕೆ ಒಬ್ಬ ಗುರು ಬಹಳ ಅಗತ್ಯ. ನಾವು ನೋಡ್ತಾ ಇರುವಂತಹ ವೃಂದಾವನದ ಭಕ್ತಿ ಅದು ಸಿದ್ಧ ಸ್ಥಿತಿಯಲ್ಲಿರೋ ಭಕ್ತಿ. ಬಟ್ ಸಾಧನ ಸ್ಥಿತಿಯಲ್ಲಿ ಅತಿ ಮುಖ್ಯವಾಗಿ ಒಬ್ಬ ಗುರು ಬೇಕೇ ಬೇಕು. ಆತ ಎಷ್ಟರ ಮಟ್ಟಿಗೆ ಅತಿ ಅಗತ್ಯ ಅನ್ನೋದನ್ನ ವೇದಸ್ತುತಿಯಲ್ಲಿ ವೇದಗಳೇ ಹೇಳ್ತವೆ. ಒಂದು ದೊಡ್ಡ ಸಾಗರವಿದೆ. ಇದು ಆಕ್ಚುಲಿ ಈಶೋಪನಿಷತ್ತಿನಲ್ಲಿ ಬರುವಂತಹ ಒಂದು ಶ್ಲೋಕ. ಅದು ವೇದವೇ ಅಲ್ವೇ? ವೇದದ ಭಾಗ ಅದು. ಒಂದು ದೊಡ್ಡ ಸಾಗರವಿದೆ.
ಆ ಸಾಗರ ಭೌತಿಕ ಜಗತ್ತು, ಸಂಸಾರ. ಆ ಸಾಗರವನ್ನ ದಾಟಲಿಕ್ಕೆ ಅಂತ ಹೇಳಿ ಒಂದು ಸುಂದರವಾದಂತಹ ಬಲಿಷ್ಠವಾದಂತಹ ಹಡಗು ಅಥವಾ ದೋಣಿ ಇದೆ. ಆ ದೋಣಿಯೇ ಮನುಷ್ಯ ಶರೀರ. ಈ ಮನುಷ್ಯ ಶರೀರದಲ್ಲಿ ಈ ಮನುಷ್ಯ ಶರೀರವನ್ನು ಉಪಯೋಗಿಸ್ಕೊಂಡು ನಾವು ಈ ಸಂಸಾರವನ್ನ ದಾಟಬಹುದು. ಬಟ್ ಹಡಗಿದ್ದು ಬಿಟ್ರೆ ಸಾಕ? ದೋಣಿ ಇದ್ದು ಬಿಟ್ರೆ ಸಾಕ? ದೋಣಿಯನ್ನ ನಡೆಸಲಿಕ್ಕೆ ಒಬ್ಬ ಅಂಬಿಗ ಬೇಕಲ್ವಾ? ಒಬ್ಬ ನಾವಿಕ ಕ್ಯಾಪ್ಟನ್ ಬೇಕಲ್ವಾ? ನಾವಿಕ ಬೇಕಲ್ವಾ? ಅದು ಯಾರು? ಅದುವೇ ಗುರುಗಳು. ಯಾರಾದ್ರೂ ಗೆಸ್ ಮಾಡ್ತೀರಾ? ಗುರುಗಳು. ಗುರುಗಳು. ಪರ್ಫೆಕ್ಟ್. ಗುರುಗಳೇ ಅಂಬಿಗರು, ಭಗವಂತನ ಪ್ರತಿನಿಧಿಗಳು. ಅಷ್ಟೇ ಅಲ್ಲದೆ ಆ ಹಡಗು ಸರಿಯಾಗಿ ಮುನ್ನಡೆಯಲಿಕ್ಕೆ ಆ ಸಮುದ್ರ ಅಥವಾ ಸಾಗರದಲ್ಲಿ ಅನುಕೂಲಕರವಾದಂತಹ ಸ್ಥಿತಿ ಇರಬೇಕು. ಆ ಏನು ಗಾಳಿ ಅಥವಾ ಏನು ವಾಯು ಇದೆ ಅದು ಅನುಕೂಲವಾಗಿರಬೇಕು. ಚಂಡಮಾರುತ ಅಥವಾ ಏನು ಲೋ ಪ್ರೆಷರ್ ಏರಿಯಾಸ್ ಅದೆಲ್ಲ ಆಗ್ಬಿಟ್ರೆ ಅವು ಮುಂದೆ ಕಂಟಿನ್ಯೂ ಮಾಡ್ಲಿಕ್ಕೂ ಆಗೋದಿಲ್ಲ ಅಲ್ವಾ? ಸೊ ಅದು ಬೇಕು. ಅದು ಮನುಷ್ಯ ಶರೀರದಲ್ಲಿರುವಂತಹ ವಿಶೇಷ ಸೌಕರ್ಯಗಳು. ಬುದ್ಧಿ, ಈ ಅಂಗಾಂಗಗಳಲ್ಲಿ ಒಂದು ಸಾಮರ್ಥ್ಯ ಭಗವಂತ ನೀಡಿದ್ದಾನೆ. ಬಟ್ ಇವೆಲ್ಲವನ್ನೂ ಪಡೆದು, ಏನೆಲ್ಲ ಪಡೆದು? ಮನುಷ್ಯ ಶರೀರ ಪಡೆದು, ಗುರುಗಳ ಮಾರ್ಗದರ್ಶನ ಪಡೆದು, ಮನುಷ್ಯ ಶರೀರದಲ್ಲಿ ಎಲ್ಲ ಅಂಗಾಂಗಗಳು ಕೂಡ ಚೆನ್ನಾಗಿ ಕಾರ್ಯ ಮಾಡ್ತಾ ಇವೆ, ನಮಗೂ ಕೂಡ ಒಳ್ಳೆ ಸದ್ವಿಚಾರ ಸದ್ವಿವೇಕ ಇದೆ, ಇದೆಲ್ಲ ತಿಳಿದಾದ ಮೇಲೂ ಕೂಡ ವ್ಯಕ್ತಿ ಸಮುದ್ರ ದಾಟದೇ ಇದ್ರೆ, ಸಮುದ್ರ ದಾಟುದಂದ್ರೆ ಅರ್ಥ ಏನಿಲ್ಲಿ? ಸಮುದ್ರ ಭವಸಾಗರವನ್ನು ದಾಟುವುದು. ಭೌತಿಕ ಜಗತ್ತನ್ನ ದಾಟಿ ಆಧ್ಯಾತ್ಮಿಕ ಜಗತ್ತನ್ನ ಸೇರದಿದ್ರೆ ಆತನಷ್ಟು ಮೂರ್ಖ ಯಾರೂ ಇಲ್ಲ. ವೇದಗಳೇ ಹೇಳ್ತಾರೆ, ಅಂತಹ ಆತ್ಮಘಾತಕ ಇನ್ಯಾರೂ ಇಲ್ಲ. ತನ್ನನ್ನು ತಾನೇ ಕೊಲ್ಕೊಳ್ತಾ ಇದ್ದಾನೆ ಅವನು. ಮನುಷ್ಯ ಶರೀರವನ್ನ ಪಡೆದು ಆತ ಆಧ್ಯಾತ್ಮಿಕ ಕಾರ್ಯಗಳಿಗೆ ಉಪಯೋಗಿಸ್ತೇ ಅದನ್ನ ಇಂದ್ರಿಯ ಸುಖಕ್ಕಾಗಿ ವ್ಯಯ ಮಾಡ್ತಾ ಇರೋನನ್ನ ಇಲ್ಲಿ ವೇದಗಳು ಖಂಡಿಸ್ತಾ ಇವೆ. ಸೊ ನೆನಪು ಮಾಡ್ಕೊಳ್ಳಿ, ಸಮುದ್ರ ಅಥವಾ ಸಾಗರ ಏನು? ಏನದು ಸಮುದ್ರ ಅಥವಾ ಸಾಗರ ಏನು? ಭೌತಿಕ ಜಗತ್ತು. ಭೌತಿಕ ಜಗತ್ತು. ನಾನು ತೋರಿಸ್ಬಿಟ್ಟೆ ಅಲ್ಲಿ. ಓಕೆ, ದೋಣಿ ಏನು? ದೋಣಿ ಅಥವಾ ಹಡಗೇನು? ಹೇಳಿ. ಮನುಷ್ಯ ಶರೀರ. ಮತ್ತಿನ್ನೇನ್ ಬೇಕು? ಹಡಗಿದ್ರೆ ಸಾಕ, ಮತ್ತಿನ್ನೇನ್ ಬೇಕು? ನಾವಿಕ. ನಾವಿಕರು ಯಾರು? ಗುರು ಬೇಕು. ನಾವಿಕರೇ ಗುರುಗಳು, ಆಚಾರ್ಯರು. ಆನಂತರ ಮತ್ತಿನ್ನೇನ್ ಬೇಕು? ಅದಕ್ಕೆ ಸರಿಯಾದ ಒಂದು ವಾತಾವರಣ ಬೇಕು. ಅನುಕೂಲಕರವಾದ ಪರಿಸ್ಥಿತಿ, ವಾತಾವರಣ ಬೇಕು. ಅದೇನದು? ಅವನಿಗೆ ಒಳ್ಳೆ ಬುದ್ಧಿ ಇರ್ಬೇಕು, ವಿವೇಕ, ಶರೀರದ ದೇಹದ ಸಾಮರ್ಥ್ಯ, ಏನೋ ಎಲ್ಲ ಪರಿಸ್ಥಿತಿಗಳು ಅನುಕೂಲವಾಗಿರಬೇಕು. ಹೇಗೆ ಒಬ್ಬ ವ್ಯಕ್ತಿ ಇಂಥ ಒಳ್ಳೆ ಹಡಗನ್ನ ಪಡೆದು ಒಬ್ಬ ಒಳ್ಳೆ ಕ್ಯಾಪ್ಟನ್ ಅನ್ನು ಪಡೆದು ಅದನ್ನು ಉಪಯೋಗಿಸ್ಕೊಂಡು ಆತ ಸಮುದ್ರ ದಾಟದೆ ಅಲ್ಲೇ ಕುತ್ಕೊಂಡಿದ್ರೆ ಆತನ ಮೂರ್ಖ ಅಂತೀವಲ್ವಾ? ಹಾಗೆಯೇ ಯಾವೊಬ್ಬ ವ್ಯಕ್ತಿ ಮನುಷ್ಯ ಶರೀರ ಪಡೆದು ಕೂಡ ಭಕ್ತಿಯನ್ನ ಪಾಲಿಸದೇ ಇದ್ರೆ ಆತನನ್ನ ಆತ್ಮಘಾತಕ, ತನ್ನ ಹತ್ಯೆಯನ್ನು ತಾನೇ ಮಾಡ್ಕೊತಾ ಇರೋನು, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಅಂತ ವರ್ಣಿಸ್ತದೆ. ಈಶೋಪನಿಷತ್ತಿನಲ್ಲಿ ಇದರ ನೇರ ಶ್ಲೋಕ ಇದೆ. ವೇದಸ್ತುತಿಯಲ್ಲೂ ಕೂಡ ಇದರ ಉಲ್ಲೇಖ ಮಾಡಲಾಗತ್ತೆ. ಸೊ ಹೀಗೆ ಒಬ್ಬ ಗುರುವಿನ ಅಗತ್ಯವನ್ನ ಇಲ್ಲಿ ಹೇಳಲಾಗ್ತಾ ಇದೆ. ವೇದಸ್ತುತಿಗಳು ಈ ರೀತಿಯಾಗಿ ವರ್ಣಿಸ್ತವೆ. ಕೆಲವೊಬ್ರು ವೇದಗಳಿಂದ ಅನೇಕ ವಿಧವಾದಂತಹ ಸಿದ್ಧಾಂತಗಳನ್ನ ಹೇಳ್ತಾರೆ. ಬಟ್ ಈ ಎಲ್ಲ ಸಿದ್ಧಾಂತಗಳು ಎಲ್ಲಿವರೆಗೆ ಭಕ್ತಿಯೆಡೆಗೆ ನಮ್ಮನ್ನ ಕರ್ಕೊಂಡು ಹೋಗೋದಿಲ್ವೋ ಅವೆಲ್ಲವೂ ಕೂಡ ಒಂದು ರೀತಿ ಅಪೂರ್ಣವಾಗಿಯೇ ಉಳಿದಿರುತ್ತವೆ. ಆ ಸಿದ್ಧಾಂತಗಳಲ್ಲಿ ಪ್ರಸಿದ್ಧವಾಗಿ ಷಡ್ ದರ್ಶನ ಅಂತ ಹೇಳ್ತಾರೆ. ಕೇಳಿದ್ದೀರಾ? ಷಡ್ ದರ್ಶನ. ಓಕೆ, ಇದನ್ನೇ ಓದ್ಬಿಡಿ ಡೈರೆಕ್ಟ್ ಆಗಿ. ಬೇರೆ ಯಾರಾದ್ರೂ ಒಬ್ರು ಓದಿ. ನಾನು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ, ನಾನು ಹೇಳೋದಕ್ಕಿಂತ ಓದಿದ್ರೆ ಸರಿ. ಯಾರಾದ್ರೂ ಓದಿ ಬೇರೆಯವರು. ಪ್ರಭು ಓದಿ. 6 ವಿಧದ ಮಿಥ್ಯಾ ಸಿದ್ಧಾಂತಗಳು: ವೈಶೇಷಿಕ, ನ್ಯಾಯ, ಸಾಂಖ್ಯ, ಯೋಗ, ಮೀಮಾಂಸಾ ಮತ್ತು ಅದ್ವೈತ ವೇದಾಂತ. ಜೀವಿಯು ಅಜ್ಞಾನದಿಂದ ಉತ್ಪನ್ನನಾಗಿದ್ದಾನೆ ಎಂಬ ತಪ್ಪು ಕಲ್ಪನೆಯನ್ನು ಆಧರಿಸಿವೆ. ಇಂತಹ ಕಲ್ಪನೆಗೆ ನಿನ್ನಲ್ಲಿ ಯಾವುದೇ ನೈಜ ಆಧಾರವಿಲ್ಲ, ಏಕೆಂದರೆ ನೀನು ಎಲ್ಲಾ ಮಾಯೆ ಮತ್ತು ಭ್ರಮೆಗಳಿಗೆ ಅತೀತನಾಗಿದ್ದು ಸದಾಕಾಲವೂ ಪರಿಪೂರ್ಣ ಹಾಗೂ ಸಂಪೂರ್ಣ ಜ್ಞಾನ ಸ್ವರೂಪದ ಆನಂದವನ್ನು ಅನುಭವಿಸುತ್ತಿರುವೆ. ಹರೇ ಕೃಷ್ಣ ಪ್ರಭು. ಸೊ ಹೀಗೆ ಈ 6 ದರ್ಶನಗಳು ಅಥವಾ ಸಿದ್ಧಾಂತಗಳು ಬಹಳ ಪ್ರಸಿದ್ಧ. ಬಟ್ ಇವೆಲ್ಲವೂ ಕೂಡ ಅಪೂರ್ಣ.
ಅವುಗಳನ್ನೇ ಒಂದು ರೀತಿ ಆ, ಪೂರ್ಣ ನಿಷ್ಕರ್ಷ ಅಂತ ಭಾವಿಸಿರೋದು ತಪ್ಪಾಗತ್ತೆ. ವೈಶೇಷಿಕದಲ್ಲಿ ಅಣುಗಳ ಸಿದ್ಧಾಂತವನ್ನು ಹೇಳಲಾಗ್ತದೆ, ನ್ಯಾಯದಲ್ಲಿ ಪದಾರ್ಥಗಳ ಸಿದ್ಧಾಂತವನ್ನು ಹೇಳಲಾಗ್ತದೆ, ಸಾಂಖ್ಯದಲ್ಲಿ ತತ್ವಗಳನ್ನು ವರ್ಣಿಸಲಾಗ್ತದೆ, ಯೋಗದಲ್ಲಿ ಪುರುಷ ಪ್ರಕೃತಿಯ ಸಿದ್ಧಾಂತಗಳನ್ನು ವರ್ಣಿಸಲಾಗ್ತದೆ, ಮೀಮಾಂಸದಲ್ಲಿ ಕರ್ಮ ಸಿದ್ಧಾಂತವನ್ನು ವರ್ಣಿಸಲಾಗ್ತದೆ, ಅದ್ವೈತ ವೇದಾಂತದಲ್ಲಿ ಬ್ರಹ್ಮ ಮಾಯೆ ಈ ರೀತಿಯಾದಂತಹ ವರ್ಣನೆಗಳನ್ನು ಹೇಳಿ ಇವೆಲ್ಲವೂ ಕೂಡ ಜೀವಿ ಅಜ್ಞಾನದಿಂದ ಉತ್ಪನ್ನನಾಗಿದ್ದಾನೆ ಅನ್ನೋ ಒಂದು ತಪ್ಪು ಕಲ್ಪನೆಯ ಮೇಲೆಗೆ ಏನು ಮಾಡಲಾಗ್ತದೆ. ಬಟ್ ಆಕ್ಚುಲಿ ಜೀವಿ ಭಗವಂತನ ಅಂಶ, ಆತ ಅಜ್ಞಾನದಿಂದ ಉತ್ಪನ್ನನಾಗಿಲ್ಲ, ಆತನ ಮೇಲೆ ಅಜ್ಞಾನದ ಆವೃತ್ತಿಯಾಗಿದೆ. ಇದನ್ನ ವೇದಗಳೇ ಖುದ್ದಾಗಿ ಹೇಳ್ತಾ ಇವೆ. ಈ ಜಗತ್ತು ಇದು ಭಗವಂತನೇ ಸೃಷ್ಟಿಸಿರೋದ್ರಿಂದ ಅದು ಸತ್ಯ, ಅದು ಸುಳ್ಳಲ್ಲ. ಕೆಲವೊಮ್ಮೆ ಮಾತು ಹೇಳ್ತಾರಲ್ಲ, ಜಗನ್ಮಿಥ್ಯಾ, ಕೇಳಿದೀರಾ? ಇದನ್ನ ಭಾಗವತದಲ್ಲಿ ಎಲ್ಲೂ ಹೇಳಿಲ್ಲ. ವೇದಗಳೇ ನೇರವಾಗಿ ಹೇಳ್ತಾ ಇದ್ದಾವೆ, ಜಗತ್ತು ಸುಳ್ಳಲ್ಲ, ಜಗತ್ತು ಸತ್ಯ. ವಿಶ್ವಂ ಸತ್ಯಂ. ಇದನ್ನ ಬಹಳ ಮುಖ್ಯವಾಗಿ ಪ್ರತಿಪಾದಿಸಲಾಗ್ತದೆ. ಯಾಕೆಂದ್ರೆ ಯಾವಾಗ ನಾವು ಈ ಜಗತ್ತು ಸುಳ್ಳು ಅಂತ ಭಾವಿಸ್ತೀವೋ ಆಗ ಭಗವಂತನ ಸೃಷ್ಟಿ ಸುಳ್ಳ, ಈ ಜಗತ್ತೇ ಸುಳ್ಳಾದ್ರೆ ಇಲ್ಲಿ ಮಾಡುವಂತಹ ನನ್ನ ಭಕ್ತಿ ಕಾರ್ಯಗಳು ಸುಳ್ಳ. ಹಾಗಿದ್ದಲ್ಲಿ ಆ ಭಕ್ತಿ ಕಾರ್ಯದ ಫಲಗಳು ಏನದು? ಅವುಗಳು ಸುಳ್ಳಲ್ವಾ? ಮತ್ತೆ ಹಾಗಿದ್ದಲ್ಲಿ ಎಲ್ಲವೂ ಕೂಡ ಭ್ರಮೆ ಆದರೆ ನಾವು ಭ್ರಮೆಯಲ್ಲಿದ್ದುಕೊಂಡು ಭ್ರಮೆಯ ಕಾರ್ಯಗಳನ್ನ ಮಾಡ್ತಾ ನಾವು ಹೇಗೆ ನಿತ್ಯ ಜೀವನವನ್ನು ಪಡಿಬಹುದು? ಸೊ ಈ ಜಗತ್ತು ಭಗವಂತನ ಸೃಷ್ಟಿಯಾಗಿರೋದ್ರಿಂದ ಇದು ವಾಸ್ತವಿಕ, ಇದು ಸತ್ಯ. ಆದರೆ ಇದು ತಾತ್ಕಾಲಿಕ ಸತ್ಯ. ಈ ಸತ್ಯಕ್ಕೆ ಸೃಷ್ಟಿ ಉಂಟು, ಪ್ರಳಯ ಉಂಟು, ಮತ್ತೆ ಅದು ಸೃಷ್ಟಿ ಆಗ್ತದೆ. ಸೊ ಹೀಗೆ ಅದು ತಾತ್ಕಾಲಿಕವಾದ ಸತ್ಯ. ನಿತ್ಯ ಸತ್ಯ ಅದು ಆಧ್ಯಾತ್ಮಿಕ ಜಗತ್ತು. ಬಟ್ ಈ ಭೌತಿಕ ಜಗತ್ತು, ಈ ಭೌತಿಕ ಸೃಷ್ಟಿ ಇದೇನಿದೆ, ಇದು ಯಾವ ಸತ್ಯ? ಇದು ಯಾವ ರೀತಿ ಸತ್ಯ? ಯಾವ ರೀತಿಯ ಸತ್ಯ? ತಾತ್ಕಾಲಿಕ ಸತ್ಯ. ಅದು ಬಹಳ ಇಂಪಾರ್ಟೆಂಟ್. ಸೊ ಹೀಗೆ ಮುಂದಿನ ಒಂದು ಇದನ್ನ ಓದ್ತೀರಾ? ಯಾರು ಓದ್ತಾ ಇದ್ರಿ? ಓದಿ ದಯವಿಟ್ಟು ಕಂಟಿನ್ಯೂ ಮಾಡಿ. ಭಗವಂತನಿಂದ ಸೃಷ್ಟಿಸಲ್ಪಟ್ಟಿರುವ ಈ ಜಗತ್ತು ವಾಸ್ತವಿಕವಾಗಿದೆ. ನಿನ್ನ ಮಾಯೆಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನಿಗಳು ಜೀವಿಯನ್ನು ಸಂಸಾರದಿಂದ ಮುಕ್ತಗೊಳಿಸಬಲ್ಲ ನಿನಗೆ ಸೇವೆ ಸಲ್ಲಿಸುತ್ತಾರೆ. ಅವರು ನಿರ್ಭಯರಾಗಿರುತ್ತಾರೆ. ಆದರೆ ನಿನ್ನ ಶರಣಾಗತಿಯನ್ನು ಸ್ವೀಕರಿಸಲು ನಿರಾಕರಿಸುವವರನ್ನು ನಿನ್ನ ಕಾಲಚಕ್ರವು ಭಯಭೀತರನ್ನಾಗಿ ಮಾಡುತ್ತದೆ. ಸೊ ಯಾರು ಭಗವಂತನ ಆಶ್ರಯವನ್ನ ಸ್ವೀಕರಿಸೋದಿಲ್ವೋ ಅವರು ಕಾಲ ಪ್ರಭಾವದಿಂದ ಭಯಕ್ಕೆ ತುತ್ತಾಗ್ತಾರೆ. ಇದನ್ನ ವೇದಗಳು ನೇರವಾಗಿ ಹೇಳ್ತಾ ಇವೆ. ನಿಜವಾಗಿಯೂ ವ್ಯಕ್ತಿ ಭಯದಿಂದ ಮುಕ್ತಿಯನ್ನ ಪಡಿಬೇಕಂದ್ರೆ ಆತ ಭಗವಂತನನ್ನ ಆಶ್ರಯಿಸಲೇಬೇಕು. ಭಜಹುರೇಮನ ಶ್ರೀ ನಂದನಂದನ ಅಭಯ ಚರಣಾರವಿಂದರೆ. ಭಗವಂತನ ಚರಣವನ್ನೇನಂತ ಹೇಳಿದ್ದಾರೆ? ಅಭಯ ಚರಣಾರವಿಂದ. ಅಭಯವನ್ನ ಪ್ರದಾನ ಮಾಡುವವನು ಆತ ಅಭಯ ಚರಣ. ಪ್ರಭುಪಾದರ ಮೊದಲಿನ ಹೆಸರು ಕೂಡ ಅಭಯ ಚರಣ್. ಸೊ ಹೀಗೆ ವ್ಯಕ್ತಿ ತಪ್ಪು ಸಿದ್ಧಾಂತ, ತಪ್ಪು ಕಲ್ಪನೆಗಳನ್ನ ಮೀರಿ ಸರಿಯಾದ ಜ್ಞಾನವನ್ನ ಪಡಿಬೇಕು. ಅದಕ್ಕೋಸ್ಕರ ಒಬ್ಬ ಗುರು ಬಹಳ ಅಗತ್ಯ. ಗುರುವಿಲ್ಲದೆ ನಾವು ಆಧ್ಯಾತ್ಮಿಕ ಜೀವನವನ್ನು ನಡೆಸ್ಲಿಕ್ಕೆ ಹೋದ್ರೆ ಅನೇಕ ರೀತಿಯ ಕಷ್ಟಕ್ಕೆ ತುತ್ತಾಗ್ತೀವಿ. ಮನಸ್ಸು ಅನ್ನೋದು ನಮ್ಮನ್ನ ಎಲ್ಲ ಕಡೆ ಎಳೆದು ಹಾಕಿ ನಮ್ಮನ್ನ ನಿರ್ಗತಿ, ಒಂದು ರೀತಿ ಗತಿ ಇಲ್ಲದವನಂತೆ ನಮ್ಮನ್ನ ಪರಾಭವ ಮಾಡ್ತದೆ. ಎಷ್ಟು ಅದು ತೊಂದರೆ ಕೊಡುತ್ತೆ ಅನ್ನೋದನ್ನ ಇಲ್ಲಿ ವರ್ಣಿಸ್ತಾರೆ. ಓದಿ. ಮನಸ್ಸು, ಓದಿ ಇದನ್ನ. ಮನಸ್ಸು ಚಂಚಲವಾದ ಕುದುರೆಯಂತೆ ಮತ್ತು ಅದನ್ನು ನಿಯಂತ್ರಿಸುವುದು ಬಹಳ ಕಷ್ಟ. ಮನಸ್ಸನ್ನು ಪಳಗಿಸಲು ಪ್ರಯತ್ನಿಸುವವನು ಆಧ್ಯಾತ್ಮಿಕ ಗುರುಗಳ ಆಶ್ರಯವನ್ನು ತ್ಯಜಿಸಿದರೆ ಸಮುದ್ರದಲ್ಲಿ ನಾವಿಕನಿಲ್ಲದೆ ಸಾಗುವ ವ್ಯಾಪಾರಿಗಳಿಗೆ ಎದುರಾಗುವ ಅನೇಕ ಅಡೆತಡೆಗಳಂತೆ ಅವನಿಗೂ ಅನೇಕ ಅಡಚಣೆಗಳು ಎದುರಾಗುತ್ತವೆ. ನೋಡಿ, ಇಲ್ಲಿ ಮನಸ್ಸನ್ನ ಯಾವುದ್ರ ಜೊತೆ ಹೋಲಿಸ್ತಾ ಇದ್ದಾರೆ? ನಾವಿಕನಿಲ್ಲದ ಚಂಚಲವಾದ ಕುದುರೆ. ನಾವಿಕನಿಲ್ಲದ ದೋಣಿ, ಅದು ಮುಂದೆ ಬರುತ್ತೆ. ಚಂಚಲವಾದ ಕುದುರೆ. ಚಂಚಲವಾದ ಕುದುರೆ ಅದನ್ನ ಪಳಗಿಸಿದ್ರೆ ಅದು ಬಹಳ ಉಪಯೋಗ. ಆದರೆ ಅದನ್ನ
ಪಳಗಿಸದೇ ಇದ್ದರೆ, ತರಬೇತಿ ಕೊಡದಿದ್ದರೆ ಅದರಷ್ಟು ಅಪಾಯಕಾರಿ ಇನ್ಯಾವುದೂ ಇಲ್ಲ. ಅಂತಹ ಕುದುರೆಯನ್ನೇರಿದವನಿಗೆ ಮೃತ್ಯುವೇ ಗತಿ. ಆತ ತನ್ನ ಏನು ನಿಶ್ಚಿತವಾದಂತಹ ಏನು ಗಮ್ಯಸ್ಥಾನವಂತೂ ತಲುಪೋದಿಲ್ಲ. ಮಧ್ಯದಲ್ಲೇ ಆತ ಬಿದ್ದು ಹೋಗ್ತಾನೆ, ಆತನಿಗೆ ಅನೇಕ ರೀತಿ ಪೆಟ್ಟುಗಳಾಗ್ತದೆ. ಹೀಗೆ ಮನಸ್ಸನ್ನು ನಾವು ನಿಗ್ರಹ ಮಾಡದೇ ಇದ್ದರೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯವೇ ಇಲ್ಲ. ಆ ನಿಗ್ರಹ ಹೇಗಾಗುತ್ತೆ, ಹೇಗೆ ಮಾಡಬಹುದು? ಅದನ್ನ ಗುರುಗಳ ಆದೇಶದಿಂದ ಮಾಡಬಹುದು. ಗುರುಗಳನ್ನ ತ್ಯಜಿಸಿದರೆ ಮನಸ್ಸನ್ನ ನಿಯಂತ್ರಿಸ್ಲಿಕ್ಕೆ ಆಗೋದಿಲ್ಲ. ನೋಡಿ, ಗುರುಗಳೇ ನಮಗೆ ಏನು ಆದೇಶವನ್ನ ನೀಡ್ತಾರೆ? ಪ್ರಭುಪಾದರು ನಮ್ಗೆ ಏನು ಆದೇಶ ನೀಡಿದ್ದಾರೆ? ಪ್ರತಿದಿನ ನೀವು ನಿಯಮಿತವಾಗಿ ಇಷ್ಟು ಜಪವನ್ನ ಮಾಡಬೇಕು, ಭಗವಂತನ ನಾಮಸ್ಮರಣೆ ಮಾಡ್ಬೇಕಂತಿದ್ದಾರೆ. ನಮ್ಮ ಮನಸ್ಸು ಏನು ಹೇಳುತ್ತೆ? ನನಗಿದು ಬೇಡ, ನನಗಿದು ಇಷ್ಟ ಆಗೋದಿಲ್ಲ, ನನಗಿವತ್ತು ಮೂಡಿಲ್ಲ, ನನಗೆ ಇವತ್ತೊಂದು ದಿವಸ ನಾನು ಮಾಡೋದಿಲ್ಲ, ನಾಳೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಕಾರಣ ಹೇಳುತ್ತೆ. ಬಟ್ ಮನಸ್ಸನ್ನು ನಾವು ಹಿಡಿತದಲ್ಲಿ ಯಾವಾಗ ತರ್ತೀವಿ? ಗುರುವಿನ ಆದೇಶದ ಮಹತ್ವವನ್ನು ತಿಳಿದಾಗ ಮನಸ್ಸು ಅಲ್ಲಿ ನಿಯಂತ್ರಿತವಾಗ್ತದೆ. ಇಲ್ಲ ಅಂದ್ರೆ ಮನಸ್ಸನ್ನು ನಿಯಂತ್ರಿಸದೆ, ಅಂದ್ರೆ ಗುರುಗಳನ್ನು ಸ್ವೀಕರಿಸದೆ. ಗುರುಗಳನ್ನು ಸ್ವೀಕರಿಸೋದಂದ್ರೆ ಅರ್ಥ ಕೇವಲ ದೀಕ್ಷೆ ಪಡೆಯೋದ್ರಿಂದ ಮಾತ್ರ ಅಂತ ಅಲ್ಲ. ಆ ಗುರುಗಳ ಮಾತನ್ನ ನಾವು, ಅವರ ವಾಣಿಯನ್ನು ನಾವು ಜೀವನದಲ್ಲಿ ಮುಖ್ಯವಾಗಿ ಪರಿಗಣಿಸಿ ನಡೆಯುವಂಥದ್ದು. ತಾವೆಲ್ಲರೂ ಕೂಡ ಪ್ರಭುಪಾದರ ಶಿಷ್ಯರಿಂದ ನೀವು ಸ್ಫೂರ್ತಿ ಪಡಿತಾ ಇದ್ದೀರಾ. ಈ ರೀತಿ ನಡಿಬೇಕಾದ್ರೆ ಗುರುಗಳನ್ನು ನಾವು ಮುಖ್ಯವಾಗಿ ಅವರ ವಾಣಿಯ ಮೂಲಕ ನಾವು ಅವರ ಜೊತೆ ಸಂಪರ್ಕದಲ್ಲಿರಬೇಕು. ಅದಿಲ್ಲ ಅಂದ್ರೆ ನಮ್ಮ ಮನಸ್ಸು ನಮ್ಮನ್ನ ಸೋಲಿಸ್ಬಿಡತ್ತೆ. ಕುದುರೆ, ಚಂಚಲವಾದ ಕುದುರೆಯಂತೆ. ಸಮುದ್ರದಲ್ಲಿ ನಾವಿಕನಿಲ್ಲದೆ ಸಾಗುವ ವ್ಯಾಪಾರಿಗಳಿಗೆ ಅನೇಕ ಅಡೆತಡೆಗಳಾಗ್ತದೆ. ಆತನಿಗೆ ಸರಿಯಾದ ದಿಕ್ಕು ಗೊತ್ತಿರೋದಿಲ್ಲ. ಯಾವ ಕಡೆಯಿಂದ ಆ ಕಳ್ಳರು ಅಥವಾ ಕದಿಮರು ಬಂದು ತನ್ನ ಎಲ್ಲ ಧನವನ್ನ ಲೂಟಿ ಮಾಡೋಗ್ತಾರೆ ಅಂತ ಗೊತ್ತಿರೋದಿಲ್ಲ. ಸೊ ಇಷ್ಟೆಲ್ಲ ತೊಂದರೆಗಳಿರ್ತದೆ. ಸೊ ಹಾಗಾಗಿ ಗುರುಗಳು ಅಥವಾ ನಾವಿಕ ಬಹಳ ಬಹಳ ಅಗತ್ಯ. ಇದನ್ನ ಉಪನಿಷತ್ನಲ್ಲಿ ಬಹಳ ಒಂದು ಪ್ರಸಿದ್ಧವಾದ ಶ್ಲೋಕ ಹೇಳಲಾಗತ್ತೆ. ಪ್ರಭುಪಾದರಿ ಶ್ಲೋಕ ಬಹಳ ಅನೇಕ ಬಾರಿ ಇದನ್ನ ಹೇಳ್ತಾ ಇದ್ರು. ಯಸ್ಯ ದೇವೇ ಪರ ಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ಅನುವಾದ ಓದಿ. ಯಾರು ಓದ್ತಾ ಇದ್ರಿ? ಪರಮ ಪ್ರಭುವಿನಲ್ಲಿ ಮತ್ತು ಆಧ್ಯಾತ್ಮಿಕ ಗುರುಗಳಲ್ಲಿ ಅಚಲವಾದ ಭಕ್ತಿಯನ್ನು ಹೊಂದಿರುವ ಮಹಾತ್ಮನಿಗೆ ಶಾಸ್ತ್ರಗಳ ಎಲ್ಲ ಅರ್ಥಗಳು ಹಾಗೂ ತಾತ್ಪರ್ಯಗಳು ಸ್ವಯಂ ಪ್ರಕಾಶವಾಗುತ್ತವೆ. ಸೊ ಗುರು ಭಕ್ತಿ, ಭಗವಂತನ ಭಕ್ತಿ, ಇವೆರಡೂ ಕೂಡ ಒಂದೇ ಒಂದು ಪ್ರಮಾಣದಲ್ಲಿ ಮಾಡಬೇಕು. ಗುರುವನ್ನ ಗೌಣವಾಗಿ ಪರಿಗಣಿಸಬಾರದು. ಗುರು ನಮಗೆ ಭಗವಂತನನ್ನ ನೀಡ್ತಾ ಇದ್ದಾನೆ. ಗುರು ನಮಗೆ ಭಗವಂತನೆಡೆ ಕರೆದೊಯ್ತಾ ಇದ್ದಾನೆ. ಆತನನ್ನ ಸಾಕ್ಷಾತ್ ಹರಿತ್ವ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಗುರು ಪೂರ್ಣಿಮೆ ಅನ್ನೋದನ್ನ ಒಂದು ವಿಶೇಷ ಸಂದರ್ಭವನ್ನು ನಾವೆಲ್ಲ ಕಂಡ್ವಿ, ಹೌದಲ್ವಾ? ಸೊ ಗುರುವಿನ ಮೂಲಕವೇ ಭಗವಂತನನ್ನು ನಾವು ಸಂಪರ್ಕಿಸ್ಲಿಕ್ಕೆ ಸಾಧ್ಯ. ಆ ಗುರುವನ್ನ ಪ್ರಸನ್ನಗೊಳಿಸಿದರೆ ಮಾತ್ರ ಭಗವಂತ ಪ್ರಸನ್ನಗೊಳ್ತಾನೆ. ಸೊ ಹೀಗೆ ಗುರುವಿನ ಮಹತ್ವ, ಗುರುವಿಲ್ಲದೆ ನಾವು ಹೇಗೆ ಮುನ್ನಡೆಯಲಿಕ್ಕಾಗೋದಿಲ್ಲ, ಇದೆಲ್ಲವನ್ನ ವರ್ಣಿಸ್ತಾ ಇದ್ದಾರೆ ನಮ್ಮ ವೇದಗಳೆಲ್ಲವೂ ಕೂಡ. ಹೀಗೆ ಗುರುವಿನ ಕುರಿತಾಗಿ ಹೇಳಿದ ಮೇಲೆ ಇನ್ನೊಂದೆರಡು ಸಿದ್ಧಾಂತಗಳಿವೆ, ಅವನ್ನ ಹೇಳ್ಬಿಟ್ಟು ಕೊನೆ ಮಾಡೋಣ. ಅದಾದ ಮೇಲೆ ಹೇಳ್ತವೆ, ಈ ಜಗತ್ತು ನಿನ್ನಿಂದನೇ ಎಲ್ಲ ಸೃಷ್ಟಿಯಾಗ್ತಾ ಇದೆ. ಈ ಜಗತ್ತು ನಿತ್ಯ ಸತ್ಯ ಅಲ್ಲ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಜಗತ್ತು ಯಾವ ರೀತಿಯ ಸತ್ಯ? ಆಗ್ಲೇ ಹೇಳಿದ್ವಲ್ಲ ನಾವು, ಇದಕ್ಕೆ ಏನಂತ ಹೇಳ್ತಾರೆ? ತಾತ್ಕಾಲಿಕ ಸತ್ಯ. ಇದು ಸತ್ಯ, ಸುಳ್ಳಲ್ಲ, ಇದು ಭ್ರಮೆಯಲ್ಲ, ಇದು ಸತ್ಯ. ಆದ್ರೆ ಇದು ನಿತ್ಯ ಸತ್ಯ ಅಲ್ಲ. ಇದಕ್ಕೆ ಅಂತ್ಯ ಉಂಟು. ಅಂತ್ಯ ಅಂದ್ರೆ ಪ್ರಳಯವಾಗ್ತದೆ. ಆ ಪ್ರಳಯದ ನಂತರ ಮತ್ತೆ ಸೃಷ್ಟಿ ಆಗ್ತದೆ. ಸೃಷ್ಟಿ ಪ್ರಳಯ, ಸೃಷ್ಟಿ ಪ್ರಳಯ, ಸೃಷ್ಟಿ ಪ್ರಳಯ, ಇದು ಅನಂತ ಕಾಲದವರೆಗೆ ನಡೀತಾ ಇರ್ತದೆ. ಈ ಜಗತ್ತು ಅನ್ನೋದು ಅದರ ಅಸ್ತಿತ್ವ ಶಾಶ್ವತ, ಆದರೆ ಅದು ನಿತ್ಯ ಅಲ್ಲ, ತಾತ್ಕಾಲಿಕವಾದ ಸತ್ಯ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ನಿಜವಾದ ನಿತ್ಯ ಸತ್ಯ ಯಾವುದು? ಅದು ಪರಮಪದ, ಪರಂಧಾಮ. ಅದು ನಿನ್ನ ಆ ಗೋಲೋಕ, ಆ ವೈಕುಂಠಧಾಮ. ಯಾರೂ ಕೂಡ ನಿನ್ನ ಮಹಿಮೆಗಳನ್ನ ಪೂರ್ತಿಯಾಗಿ ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಹೇ ಭಗವಂತ. ಈ ಆಕಾಶದಲ್ಲಿ ಕೆಲವೊಮ್ಮೆ ಜೋರಾಗಿ ಗಾಳಿ ಬೀಸಿದಾಗ
ಧೂಳು ನಮಗೆ ಮೇಲೆದ್ದು ಕಾಣುತ್ತೆ. ಆ ಧೂಳಿನಲ್ಲಿ ಅನೇಕ ರೀತಿಯ ಕಣಗಳಿರ್ತದೆ. ಆ ಕಣಗಳನ್ನು ಎಣಿಸ್ಲಿಕ್ಕೂ ಆಗೋದಿಲ್ಲ. ಈ ಜಗತ್ನಲ್ಲಿರುವಂತಹ ಎಲ್ಲ ಮಣ್ಣಿನ ಕಣಗಳನ್ನು ಎಣಿಸಿದ್ರೂ ಕೂಡ ಭಗವಂತನ ಗುಣಗಳನ್ನು ಎಣಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಭಗವಂತ, ನಾವು ಏನು ನಿನ್ನ ಮಹಿಮೆಯನ್ನ ಹೇಳ್ತಾ ಇದ್ದೀವೋ ಅವೆಲ್ಲವೂ ಕೂಡ ಅವೆಲ್ಲವೂ ಕೂಡ ಒಂದು ರೀತಿ ಅಸಮರ್ಪಕವೇ. ದಯವಿಟ್ಟು ನೀನೇ ಕೃಪೆ ತೋರಿ ಎದ್ದೇಳು, ಕೃಪೆ ನೀಡು ಅಂತ ವೇದಗಳು ಆ ನಾರಾಯಣ ಆ ವಿಷ್ಣುವಿಗೆ ಬೇಡ್ಕೊಳ್ತಾ ಇವೆ. ಇದೆಲ್ಲ ಮಾತುಗಳನ್ನ ಸನಂದನರು ಸನಕಾದಿಗಳಿಗೆ ಹೇಳಿದ್ರು. ಈ ಮಾತುಗಳನ್ನ ನಾರದರಿಗೆ ನಾರಾಯಣ ಋಷಿಗಳು ಹೇಳಿದ್ರು. ನಾರದರು ಈ ಮಾತು ಕೇಳಿದ ಮೇಲೆ ಒಂದು ವಿಶೇಷವಾದ ಶ್ಲೋಕ ಹೇಳ್ತಾರೆ. ಬಹಳ ಪ್ರಸಿದ್ಧವಾದಂತಹ ಭಾಗವತದ ಶ್ಲೋಕ ಇದು. ನಮಸ್ತಸ್ಮೈ ಭಗವತೆ ಕೃಷ್ಣಾಯಾಮಲ ಕೀರ್ತಯೇ ಯೋಧತ್ತೆ ಸರ್ವಭೂತಾನಾಂ ಅಭಾವೋ ಯೋಷತೀ ಕಲಾ. ಹೇ ಭಗವಂತ, ನೀನು ಅಮಲ ಕೀರ್ತಿ ಉಳ್ಳವನು. ನಿನ್ನ ಈ ಕೀರ್ತಿ ಏನಿದೆ ಇದು ನಿರ್ಮಲವಾದದ್ದು. ನಿನ್ನನ್ನ ಶ್ರೀ ಕೃಷ್ಣ ಅಂತ ಹೇಳಲಾಗ್ತದೆ. ನೀನು ಸರ್ವ ಆಕರ್ಷಕ. ನೀನು ಈ ಜಗತ್ತಿನ ಜೀವಿಗಳಿಗೆ ಕರುಣೆಯನ್ನ ತೋರಿಸ್ತಾ ನೀನು ಅನೇಕ ರೂಪಗಳಲ್ಲಿ ಪ್ರಕಟಗೊಳ್ತೀಯ. ನಿನ್ನ ಅನಂತ ಅವತಾರಗಳಲ್ಲಿ ಪ್ರಕಟಗೊಳ್ತೀಯ. ಹೀಗೆ ನಾರದರು ನಾರಾಯಣ ಋಷಿಗಳು ಹೇಳಿದಂತಹ ಆ ವೇದ ಸ್ತುತಿಯನ್ನ ಕೇಳಿ ಭಗವಂತ ಮಹಾಮಹಿಮ, ಆತನನ್ನ ಸಂಪರ್ಕಿಸುವಂತಹ, ಆತನ ಜೊತೆ ಸಂಬಂಧ ಸ್ಥಾಪಿಸುವಂತಹ ಭಕ್ತಿ ಮಾರ್ಗ, ಅತಿ ಉನ್ನತ ಆಧ್ಯಾತ್ಮಿಕ ಮಾರ್ಗ, ಇವೆಲ್ಲವನ್ನ ವರ್ಣಿಸಿದರು. ಇದೆಲ್ಲ ಸ್ತುತಿಯನ್ನ ಬಹಳ ಏನು ಹೇಳ್ತಾರೆ ವಿಸ್ತಾರವಾಗಿ ಹೇಳಲಾಗ್ತದೆ. ನಾನು ಬಹಳ ಸಂಕ್ಷೇಪವಾಗಿ ಕೆಲ ಮುಖ್ಯ ಶ್ಲೋಕಗಳು, ಅದು ಕೇವಲ 2-3 ಅನುವಾದಗಳನ್ನೇ ಇಲ್ಲಿ ನೋಡ್ತಾ ಇದ್ದೀವಿ. ಸುಮಾರು 50 ಶ್ಲೋಕಗಳಿವೆ ಈ ಅಧ್ಯಾಯದಲ್ಲಿ. ಸೊ ಇದೆಲ್ಲವನ್ನು ಓದಿದ್ಮೇಲೆ ಒಮ್ಮೆ ನನಗೆ ನಮ್ಮ ದಾಸರ ಪದ ನೆನಪಾಯಿತು. ಹೇಗೆ ಭಗವಂತ ಶಾಸ್ತ್ರಗಳ ಮಾತುಗಳಿಗೂ ನಿಲುಕದವನು. ನೋಡಿ, ವೇದಶಾಸ್ತ್ರಗಳು ಭಗವಂತನ ವರ್ಣನೆಯನ್ನ ನೀಡ್ತವೆ. ಅದು ಭಗವಂತನ ಕರುಣೆಯೇ. ಭಗವಂತನೇ ಕರುಣಿಸಿ ವೇದಶಾಸ್ತ್ರಗಳನ್ನ ನಮಗೆ ನೀಡಿದ್ದಾನೆ. ಅವುಗಳಲ್ಲಿ ಭಗವಂತನ ಕೆಲ ವರ್ಣನೆಗಳು ಮಾತ್ರ ಇವೆ. ಆದರೆ ಭಗವಂತನ ಮಹಿಮೆ, ಆತನ ಗುಣಗಳು ಅವುಗಳನ್ನು ಮೀರಿದ್ದು. ಆತನ ಮಹಿಮೆ ಅದಕ್ಕೆ ಕೊನೆಯೇ ಇಲ್ಲ. ಅಂತ ಮಹಾಮಹಿಮ ಈ ಜಗತ್ತಿನಲ್ಲಿ ಭಕ್ತವತ್ಸಲ ಕೃಷ್ಣನಾಗಿ ಅವತರಿಸಿದಾಗ ತನ್ನ ಭಕ್ತಳೊಡನೆ ಆಟವಾಡ್ದ. ಪುರಂದರದಾಸರ ಪದ ಹೇಳ್ತಾರೆ, ಆಡಿಸಿದಳು ಯಶೋದೆ, ಜಗದ ಉದ್ಧಾರನ ಆಡಿಸಿದಳು. ಆತನನ್ನ ತಾನು ತನ್ನ ಮಗ ಅಂತ ತಿಳ್ಕೊಂಡಿದ್ದಳು. ಆದರೆ ಆತ ಅನಂತ ಗುಣಗಳುಳ್ಳಂತಹ ಸುಗುಣಾಂತರಂಗ. ಆತನ ಮಹಿಮೆ ನಿಗಮ ಅಥವಾ ಶಾಸ್ತ್ರಗಳಿಗೂ ಸಿಲುಕೋದಿಲ್ಲ. ಅದಕ್ಕೆ ಗಣನೆ ಅಥವಾ ಎಣಿಕೆ ಇಲ್ಲವೇ ಇಲ್ಲ. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ. ಹಾಗೆ ಅದೇ ಆ ಸರ್ವಾತೀತ ಭಗವಂತ ಈ ಜಗತ್ತಿನಲ್ಲಿ ಸಾಮಾನ್ಯ ಮಗುವಿನಂತೆ ಗೋಚರವಾಗ್ತಾನೆ. ತನ್ನ ಭಕ್ತನ ಅಥವಾ ಭಕ್ತಳ ಪ್ರೀತಿಯನ್ನ ಸ್ವೀಕರಿಸಲಿಕ್ಕೆ ಅತ್ಯಂತ ಸುಂದರವಾದ ಮಗುಗಳ ಮಾಣಿಕ್ಯನ ಆಡಿಸಿದಳು ಯಶೋದೆ. ಆತನ ಮಹಿಮೆಯನ್ನ ಹೇಳ್ತಾ, ಅಣೋರ್ ಅಣೀಯನ ಮಹತೋ ಮಹೀಯನ. ಅಣುಗಳಲ್ಲಿ ಅಣು ಅಂದ್ರೆ ಆತ ಅತಿ 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 ಸೂಕ್ಷ್ಮ. ಅಣುಗಳು ಸೂಕ್ಷ್ಮ ಅಂದ್ರೆ ಅಣುಗಳಲ್ಲಿ ಅಣುವಂತೆ ಆತ. ಮಹತೋ ಮಹೀಯನ ಅಂದ್ರೆ ಈ ಜಗತ್ತಿನಲ್ಲಿ ಅತಿ ವಿಶಾಲವಾದದ್ದು ಏನು ಈ ಪೂರ್ತಿ ವಿರಾಟರ್ ಪುರುಷ ಅಂತ ಹೇಳ್ತಾರೆ, ಅದನ್ನು ಮೀರಿದವ. ಆತನ ಮಹಿಮೆ ಅತಿ ಸೂಕ್ಷ್ಮ ಸ್ಥಿತಿಯಲ್ಲೂ ಕಾಣುತ್ತೆ, ಅತಿ ಬೃಹತ್ ಸ್ಥಿತಿಯಲ್ಲೂ ಕಾಣುತ್ತೆ. ಆತನ ಗುಣಗಳಿಗೆ ಮಹಿಮೆಗಳಿಗೆ ಎಣಿಕೆಯೇ ಇಲ್ಲ. ಅದನ್ನ ಏನ್ ಹೇಳ್ತಾರೆ, ಅಳೆಯಲಿಕ್ಕೂ ಆಗೋದಿಲ್ಲ. ಅಪ್ರಮೇಯ ಅಂದ್ರೆ ಅಳೆಯೋದು.
ಮೆಷರಿಂಗ್. ಇಷ್ಟು ಉದ್ದ, ಇಷ್ಟು ಅಗಲ, ಇಷ್ಟು ಎತ್ತರ, ಇಷ್ಟು ಭಾರ ಅಂತ ಹೇಳ್ತೀವಲ್ವಾ. ಭಗವಂತನ ಆ ಮಹಿಮೆಯನ್ನ ಅಳೆಯಲಿಕ್ಕಾಗೋದಿಲ್ಲ. ಅಪ್ರಮೇಯನ ಆಡಿಸಿದಳ್ ಯಶೋದೆ. ಪರಮ ಪುರುಷನ, ಆತ ಯಾರು? ಪರಮ ಪುರುಷ, ಪರವಾಸುದೇವನ, ಪುರಂದರ ವಿಠಲನ ಆಡಿಸಿದಳ್ ಯಶೋದೆ. ಜಗದೋದ್ಧಾರನ ಆಡಿಸಿದಳ್ ಯಶೋದೆ. ಸೊ ಹೀಗೆ ಈ ವೇದ ಸ್ತುತಿಗಳಲ್ಲಿ ಕಾಣೋದು ಏನು? ಆ ಶ್ರೀಕೃಷ್ಣ ಸಾಕ್ಷಾತ್ ಅವತರಿಸಿದ್ದಾನೆ. ಅವತಾರಿ ಶ್ರೀಕೃಷ್ಣ ಆ ಲೀಲೆಗಳನ್ನ ಏನ್ ತೋರಿಸ್ತಾ ಇದ್ದಾನೆ, ಭಕ್ತ ವಾತ್ಸಲ್ಯದ ಲೀಲೆಗಳು. ಆ ಲೀಲೆಗಳನ್ನ ಕೇಳಿ ಪರೀಕ್ಷಿತರಿಗೆ ಒಂದು ವಿಶೇಷವಾದ ಜಿಜ್ಞಾಸೆ ಉಂಟಾಗಿತ್ತು. ಈ ಭಗವಂತನ ವರ್ಣನೆ ಅಥವಾ ಗುಣಗಳೇನಿವೆ ಇವು ಭೌತಿಕ ಪದಗಳಿಗೆ ಮೀರಿದ್ದು ಅನ್ನೋದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೆ ಅಂತ ಆ ಪ್ರಶ್ನೆಯನ್ನ ಕೇಳಿದ್ರು. ಆ ಪ್ರಶ್ನೆಯ ಉತ್ತರಕ್ಕೆ ಶುಕಮುನಿಗಳು ವೇದಸ್ತುತಿಯ ಉಲ್ಲೇಖ ಮಾಡ್ತಾ ಇದ್ದಾರೆ. ವೇದಗಳೂ ಕೂಡ ಭಗವಂತನ ಭಕ್ತರು. ಆ ಭಕ್ತರಿಗೆ ಭಗವಂತ ಒಂದು ವಿಶೇಷ ಅನುಗ್ರಹವನ್ನು ಮಾಡ್ದ. ಒಂದು ಶ್ಲೋಕದಲ್ಲಿ ನಾವು ನೋಡಿದ್ವಲ್ಲ, ಏನು ಅನುಗ್ರಹ ಮಾಡ್ದ ಭಗವಂತ ಆ ವೇದಗಳಿಗೆ, ಶ್ರುತಿಗಳಿಗೆ? ಅವುಗಳ ಒಂದು ಪ್ರಾರ್ಥನೆ ಇತ್ತಲ್ವಾ, ನೆನಪಿದೆಯಾ? ಗೋಪಿಯರಾಗಿ ಅವುಗಳಿಗೆ ಒಂದು ವಿಶೇಷವಾದ ಪ್ರಾರ್ಥನೆ ಇತ್ತು. ನಾವು ಕೂಡ ವೃಂದಾವನದ ವಾಸಿಗಳಂತೆ ಆ ಪ್ರೇಮವನ್ನ ನಿನ್ನೊಡನೆ ನಾವು ಕೂಡ ಆಸ್ವಾದಿಸ್ತೀವಿ, ನಿನ್ನ ಕುರಿತಾಗಿ ನಾವು ಆ ಪ್ರೀತಿಯ ಸೇವೆಯನ್ನ ಬೆಳೆಸ್ಕೊಳ್ತೀವಿ ಅಂತ ಆ ಅವಕಾಶವನ್ನ ಭಗವಂತ ನೀಡಿದ. ಸೊ ಈ ಭಕ್ತ ವಾತ್ಸಲ್ಯ ಗುಣ ವೇದ ಉಪನಿಷತ್ತುಗಳಿಗೆ ಗೋಚರವಾಯಿತು. ಸೊ ಆ ಭಗವಂತನ ಗುಣಗಳ ಅಂತಹ ಅನೇಕ ಗುಣಗಳು, ಅವೆಲ್ಲವನ್ನ ವೇದ ಸ್ತುತಿಯಲ್ಲಿ ನಾವು ಕಂಡಿದ್ದೀವಿ. ತಾವೆಲ್ಲರೂ ಕೂಡ ಆ ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷ ಪುಸ್ತಕದಲ್ಲಿ 87ನೇ ಅಧ್ಯಾಯದಲ್ಲಿ ಇದರ ವರ್ಣನೆ ನಿಮ್ಗೆ ಕಾಣಸಿಗ್ತದೆ. 10ನೇ ಸ್ಕಂದದ 87ನೇ ಅಧ್ಯಾಯ. ತಾವು ಅದರಲ್ಲಿ ಓದಿ ಇನ್ನಷ್ಟು ವರ್ಣನೆಗಳನ್ನು ತಿಳ್ಕೊಳ್ಬಹುದು. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ನಾನು ಆಗ್ಲೇ ಹೇಳಿದಾಗೆ ಈ ಒಂದು ಅಧ್ಯಾಯ ನಾನು ಕೇವಲ ಪ್ರಭುಪಾದರ ಮಾತುಗಳನ್ನು ಒಂದೆರಡು ನನಗೆಷ್ಟು ತಿಳಿಲಿಕ್ಕಾಗುತ್ತೋ ಅಷ್ಟು ತಿಳಿದು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಬಟ್ ಇವು ಬಹಳ ಬಹಳ ಗಹನವಾದಂತಹ ತತ್ವಗರ್ಭಿತವಾದಂತಹ ಮಾತುಗಳು. ದಯವಿಟ್ಟು ಇದನ್ನ ನಿಮಗೆ ಅವಕಾಶ ಸಿಕ್ಕಾಗ ಹಿರಿಯರಿಂದ ಅಥವಾ ತಾವೇ ಖುದ್ದಾಗಿ ಪ್ರಭುಪಾದರ ಪ್ರವಚನಗಳಿಂದ ಓದಿ ತಿಳಿದು ಅದರ ಆಸ್ವಾದನೆಯನ್ನ ಮಾಡಿ ಅಂತ ಹೇಳ್ತಾ ಈ ಚರ್ಚೆನ ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ನಾಳೆಯ ಚರ್ಚೆಯಲ್ಲಿ ಭಗವಂತನ ಭಕ್ತವಾತ್ಸಲ್ಯ ಗುಣಗಳ ಇನ್ನಷ್ಟು ವಿಶೇಷ ಲೀಲೆಗಳನ್ನು ನಾವು ಕಾಣಬಹುದು. ವಿಶೇಷವಾಗಿ ಮಹಾವಿಷ್ಣುವಿಗೆ ಭಗವಂತ ಕೃಪೆಯನ್ನು ತೋರಿಸಿದಂತಹ ಲೀಲೆ, ಅದು ನಾಳೆಯ ಚರ್ಚೆ ನೋಡೋಣ. ತಮ್ಮೆಲ್ಲರಿಗೂ ಧನ್ಯವಾದ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ.